ನಮಸ್ಕಾರ. ಅಂತಿಮ BA ಚಿಕ್ಕ ಕನ್ನಡ ಘಟಕ 1 ವೈಚಾರಿಕತೆ. ಅದರಲ್ಲಿ ಪುರಂದರದಾಸರ 2 ಕೀರ್ತನೆಗಳು ಇವೆ. ನಾನು ಮೊದಲು ಕೀರ್ತನೆಯನ್ನು ಓದ್ತೀನಿ. ಹರಿದಾಸ ಸಾಹಿತ್ಯ ಅನ್ನೋ ಒಂದು ವಿಡಿಯೋದಲ್ಲಿ ನಿಮಗೆ ಪೂರ್ತಿ ಹರಿದಾಸ ಸಾಹಿತ್ಯದ ಬಗ್ಗೆ ಮಾಹಿತಿ ಸಿಗುತ್ತೆ. ನನ್ನದೇ ವಿಡಿಯೋ ಇದೆ. ಇಲ್ಲ ಪುರಂದರದಾಸ ಅಂತಲೇ ಇನ್ನೊಂದು ವಿಡಿಯೋ ಇದೆ, ಅಲ್ಲೂ ಕೂಡ ನಮಗೆ ಮಾಹಿತಿ ಸಿಗುತ್ತೆ. ಸೊ ಹೀಗಾಗಿ ಇದು ನಾವು ಈಗ ಸಿಕ್ಕಿರುವಂತಹ ಟೆಕ್ಸ್ಟ್ ಪ್ರಕಾರ ಇಟ್ಟಿರುವಂತಹ ಕೀರ್ತನೆ. ಅವರು ಪುರಂದರದಾಸರು ಉದರ ವೈರಾಗ್ಯ ಅಂತ ಆ್ಯಕ್ಚುಲಿ ರಾಗ ತಾಳ ಎಲ್ಲ ಕೊಡ್ತಾರೆ ಕೀರ್ತನ ಸಾಹಿತ್ಯದಲ್ಲಿ, ಹರಿದಾಸ ಸಾಹಿತ್ಯದಲ್ಲಿ. ಇಲ್ಲಿ ಇಲ್ಲ, ಅದು ಬಿಡಿ, ಪರವಾಗಿಲ್ಲ. ನಮಗೆ ಇಲ್ಲಿ ವೈಚಾರಿಕತೆ ಹೇಗೆ ಕಂಡು ಬರುತ್ತೆ ಪುರಂದರದಾಸರು ಈ ಕೀರ್ತನೆಯಲ್ಲಿ ಅನ್ನೋದು ನಮಗೆ ಮುಖ್ಯ. ಪದ್ಯ ತುಂಬ ಸುಲಭವಾಗಿರೋದ್ರಿಂದ ನಾನು ಕಮ್ಯುನಿಕೇಟ್ ಆಗಿಬಿಡಲಿ ಒಂದು 50% ಅಂತ ಹೇಳಿ ಪದ್ಯವನ್ನು ಓದ್ಬಿಡ್ತೇನೆ. ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಬಕುತಿ ಇಲ್ಲ ಅನ್ನೋದು ಪಲ್ಲವಿ. ಅದು ಮತ್ತೆ ಬರ್ತಾ ಇರುತ್ತೆ, ಒಂದೊಂದು ಚರಣ ಆದಮೇಲೂ ಅಂತ ಅರ್ಥ. ಉದಯ ಕಾಲದಲ್ಲೆದ್ದು ಗಡಗಡ ನಡುಗುತ್ತ ನದಿಯಲ್ಲಿ ಮಿಂದವೆಂದು ಹಿಗ್ಗುತ್ತಲಿ ಮದ ಮತ್ಸರ ಕ್ರೋಧ ಒಳಗೆ ತುಂಬಿಟ್ಟುಕೊಂಡು ಬದಿಯಲ್ಲಿದ್ದವರಿಗೆ ಆಶ್ಚರ್ಯವ ತೋರುವುದು. ನಾನು ಪದವಿ ಭಾಗ ಮಾಡಿಬಿಡ್ತಾ ಇದ್ದೀನಿ. ಬದಿಯಲ್ಲಿದ್ದವರಿಗೆ ಆಶ್ಚರ್ಯವ ತೋರುವುದು ತಾ ಹೋಗಿದ ಆದೇಶ ಸಂಧಿ ಆಗಿದೆ. ಕರದಲ್ಲಿ ಜಪಮಣಿ ಬಾಯಲ್ಲಿ ಮಂತ್ರವು ಅರಿವೆಯ ಮುಸುಕನ್ನು ಮೋರೆಗೆ ಹಾಕಿ ಪರಸತಿಯರ ರೂಪ ಮನದಲ್ಲಿ ಗುಣಿಸುತ್ತ ಪರಮ ವೈರಾಗ್ಯಶಾಲಿ ಎನಿಸುವುದು. ಕಂಚುಗಾರನ ಬಿಡಾರದಂದದಲ್ಲಿ ಅಂತ ಮಾಡಬೇಕು. ಬಿಡಾರದಿಂದಲಿ ಅಂದರೆ ಕಷ್ಟ ಆಗುತ್ತೆ ಅರ್ಥ ಹೇಳೋದಕ್ಕೆ. ಅವರು ಬಹುಶಃ ಮಾತ್ರ ಸೌಲಭ್ಯಕ್ಕೋಸ್ಕರ ಇಲ್ಲಿ ಸ್ವಲ್ಪ ಒಂದು ಛಂದಸ್ಸಿನ ಒಂದು ಲಯ ಇದೆ ಮಾಡಿರಬಹುದು, ಅದನ್ನು ಆಮೇಲೆ ನೋಡೋಣ. ಕಂಚು ಹಿತ್ತಾಳೆಯ ಪ್ರತಿಮೆಯ ನೆರಹಿ ಮಿಂಚಬೇಕೆಂದು ಬಹು ಜ್ಯೋತಿಗಳನ್ನೇ ಹಚ್ಚಿ ವಂಚಕತನದಲ್ಲಿ ಪೂಜೆಯ ಮಾಡ್ಬೋದು ಉದರ ವೈರಾಗ್ಯವಿದು ಅಂತ ಪಲ್ಲವಿ ಬರೋದು. ಬುಟಕತನದಲ್ಲಿ ಬಹಳ ಬಕುತಿ ಮಾಡಿ ಸಾಟಿ ಇಲ್ಲವು ಎನಗೆ ಎಂದೆನಿಸಿ ನಾಟಕ ಸ್ತ್ರೀಯಂತೆ ಬಯಲಡಂಬವ ತೋರಿ ಊಟಕ್ಕೆ ಸಾಧನ ಮಾಡಿ ಕೊಂಬುದಿದು ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಬಕುತಿ ಇಲ್ಲ. ನಾನು ಎಂಬುದ ಬಿಟ್ಟು ಜ್ಞಾನಿಗಳೊಡನಾಡಿ ಏನಾದುದು ಹರಿಪ್ರೇರಣೆ ಎಂದು ಶ್ರೀನಿಧಿ ಪುರಂದರ ವಿಠಲರಾಯನನು ಕಾಣದೆ ಮಾಡಿದ ಕಾರ್ಯಗಳೆಲ್ಲ ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಬಕುತಿ ಇಲ್ಲ. ಪಲ್ಲವಿ ಒಂದೊಂದು ಚರಣಕ್ಕೂ ಆ ಥರ ಬರಬೇಕು. ಇದನ್ನು ಸೊಗಸಾಗ ಹಾಡಿದ್ದಾರೆ. ಭಾಳ ಪ್ರಸಿದ್ಧವಾದ ಕೀರ್ತನೆ, ತುಂಬ ಜನ ಹಾಡಿದ್ದಾರೆ, ತುಂಬ ಚಾಲನೆ ಪಡೆದಿರುವಂತಹ ಕೀರ್ತನೆ. ಈಗ ನಾವು ಪರೀಕ್ಷೆ ದೃಷ್ಟಿಯಿಂದ ಅರ್ಥ ಹೇಳಬೇಕಲ್ಲ. ಉದರ ವೈರಾಗ್ಯವಿದು, ಉದರ ಅಂದರೆ ಹೊಟ್ಟೆ, ಉದರ ವೈರಾಗ್ಯವಿದು. ಈಗ ಮಾಡ್ತಾ ಇರೋ ಮುಂದಿನ ಕೆಲಸಗಳೆಲ್ಲ ಇದೆಯಲ್ಲ, ಇದು ದೇವರ ದೃಷ್ಟಿಯಿಂದ ನಾನು ವೈರಾಗ್ಯ ಮಾಡ್ತಾ ಇದ್ದೀನಿ. ಈಗ ದೇವರ ಭಕ್ತರು ನಾವು ನಮಗೇನು ಬೇಡಪ್ಪ, ನಮ್ಮದು ವೈರಾಗ್ಯ ಸಿದ್ಧಿ, ವೈರಾಗ್ಯ, ನಾವು ವಿರಾಗಿಗಳು, ನಾವು ನಮಗೇನೂ ಸಂಗ್ರಹಿಸೋಲ್ಲ, ನಮಗೇನು ಬೇಡ ಅಂತ ಹೇಳ್ತಾರೆ. ಆದರೆ ಈ ವೈರಾಗ್ಯ ಇದೆಯಲ್ಲ, ಇದನ್ನು ಎಂಥ ವೈರಾಗ್ಯ ಅಂತ ಕರೀತಾರೆ ಅಂದರೆ ಉದರ ವೈರಾಗ್ಯ. ವ್ಯಂಗ್ಯ ನೋಡಿ ಎಷ್ಟು ಚೆನ್ನಾಗಿದೆ, ಕಾವ್ಯದ ಗುಣ ನೋಡಿ ಎಷ್ಟು ಚೆನ್ನಾಗಿದೆ. ಹೊಟ್ಟೆಗೋಸ್ಕರ ಮಾಡ್ತಿರೋ ವೈರಾಗ್ಯ ಇದು. ಹೊಟ್ಟೆ ಉದರ ವೈರಾಗ್ಯ. ನಮ್ಮ ಪದುಮನಾಭನಲ್ಲಿ ಲೇಷ ಬಕುತಿ ಇಲ್ಲ. ಲೇಷ ಅಂದರೆ ಸ್ವಲ್ಪವೂ ಅಂತ. ಭಕ್ತಿ ಅನ್ನೋದೇ ಬಕೂತಿ ಆಗುತ್ತೆ. ನಡುಗನ್ನಡದಲ್ಲಿ ಆಗುವ ಎಲ್ಲ ತದ್ಭವಗಳು ಇದು ಕುಮಾರವ್ಯಾಸನಲ್ಲೂ ಸಿಗುತ್ತೆ. ನಡುಗನ್ನಡ ಸಾಹಿತ್ಯದಲ್ಲಿ ಆದಂತಹ ಕೆಲವು ತದ್ಭವ ಪ್ರಯೋಗಗಳು ಭಕ್ತಿ ಬಕುತಿ, ಮುಕ್ತಿ ಮುಕುತಿ, ಖಡ್ಗ ಕಡುಗ, ದ್ರೌಪದಿನ ದುರುಬದಿ ಅಂದ್ಬಿಡ್ತಾನೆ ಕುಮಾರವ್ಯಾಸ. ಅದು ಪದುಮನಾಭ ಅಂದರೆ ಯಾರು? ನಾಭಿ ಅಂದರೆ ಹೊಕ್ಕಳಲ್ಲಿ ಪದ್ಮ ಅಂದರೆ ಕಮಲ, ಹೊಕ್ಕಳಲ್ಲಿ ಕಮಲವನ್ನು ಹೊಂದಿರುವವನು ಯಾರು? ವಿಷ್ಣುವಿನ ಹೊಕ್ಕಳಲ್ಲಿ ಕಮಲದಲ್ಲಿ ಬ್ರಹ್ಮ ಹುಟ್ಟಿದ್ದು ಅಂತ ಪುರಾಣದ ಕತೆ. ಪದುಮನಾಭ ಅನ್ನೋದು ವಿಷ್ಣುವಿನ ಹೆಸರು. ಪದುಮನಾಭನಲ್ಲಿ ಲೇಷ ಬಕುತಿ ಇಲ್ಲ. ವಿಷ್ಣುಗೆ ಇಷ್ಟೊಂದು ಹೆಸರಿದೆಯಲ್ಲ, ಪದುಮನಾಭ ಯಾಕೆ ಅಂದರೆ ಪ್ರಾಸ ಬರಬೇಕು. 2ನೇ ಅಕ್ಷರ ಪ್ರಾಸ ಬರ್ತಾ ಇದೆ ನೋಡಿ, ಆದಿ ಅಕ್ಷರ ಪ್ರಾಸ ಅಂತ ಹೇಳಿ ಕರೀತಾರೆ ಇದನ್ನು. ಹಳೆಗನ್ನಡ ಕವಿಗಳು ತುಂಬ ಅನೇಕ ಕಡೆ ಕೃತಕವಾಗಿಯೂ ಪಾಲಿಸಿದಂತಹ, ಹೊಸಗನ್ನಡದಲ್ಲಿ ಬಿಟ್ಟಂತಹ ಪ್ರಾಸ ಇದು, ಆದಿಪ್ರಾಸ ಅಂತ ಕರೀತಾರೆ ಇದನ್ನು. ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಬಕುತಿ ಇಲ್ಲ, ಸ್ವಲ್ಪನೂ ಭಕ್ತಿ ಇಲ್ಲ. ಹೊಟ್ಟೆಗೋಸ್ಕರ ಮಾಡ್ತಾ ಇರೋ ಕೆಲಸ. ಏನೇನು ಹೊಟ್ಟೆಗೋಸ್ಕರ ಮಾಡುವಂಥದ್ದು? ಒಂದೊಂದಕ್ಕೂ ಒಂದೊಂದು ಪ್ರಶ್ನೆ ಬರಬಹುದು, ಒಟ್ಟಾಗಿಯೂ ಪ್ರಶ್ನೆ ಬರಬಹುದು. ಉದರ ವೈರಾಗ್ಯ ಎಂದರೇನು ವಿವರಿಸಿ ಅಂತಲೂ ಬರ್ಬೋದು. ಉದಯ ಕಾಲದಲ್ಲೆದ್ದು ಗಡಗಡ ನಡುಗುತ್ತ ನದಿಯಲ್ಲಿ ಮಿಂದವೆಂದು ಹಿಗ್ಗುತ್ತಲಿ ಮದ ಮತ್ಸರ ಕ್ರೋಧ ಒಳಗೆ ತುಂಬಿಟ್ಟುಕೊಂಡು ಬದಿಯಲ್ಲಿದ್ದವರಿಗೆ ಆಶ್ಚರ್ಯವ ತೋರುವುದು. ಮನಸ್ಸಿನೊಳಗೆ ಮದ ಮತ್ಸರ ಕ್ರೋಧ, ಅದು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ 6 ಅರಿಷಡ್ವರ್ಗಗಳು. ಅರಿ ಅಂದರೆ ಶತ್ರು, ಷಟ್ ಅಂದರೆ 6,
ಅರಿಷಡ್ವರ್ಗಗಳು ಮನುಷ್ಯನಿಗೆ ಶತ್ರು. ಹೌದಾ, ನಾವು ಆ ಪಕ್ಕದ ಮನೆಯವ್ರು ನಮ್ಮ ಶತ್ರು ಅಂತ ತಿಳ್ಕೊಂಡಿದ್ವಲ್ಲ. ಅಲ್ಲಲ್ಲ, ಪಕ್ಕದ ಮನೆಯವ್ರ ಬಗ್ಗೆ ನಿಮಗಿರೋ ಮತ್ಸರ ಇದೆಯಲ್ಲ, ಮತ್ಸರ, ಹೊಟ್ಟೆಗೆ ಅಯ್ಯೋರು ಅಷ್ಟು ಚೆನ್ನಾಗಿದ್ದಾರೆ, ಅದು ಶತ್ರು. ಪಕ್ಕದ ಮನೆಯವ್ರು ಏನು ಮಾಡಿದ್ದಾರೆ ಪಾಪ, ಅವರು ನೋಡಿ ನಿಮ್ಮ ಮನಸ್ಸಿನಲ್ಲಿ ಎದ್ದ ಭಾವನೆ ಇದೆಯಲ್ಲ, ಅದು ಶತ್ರು. ಮದ, ಮತ್ಸರ, ಕ್ರೋಧ, ಕೋಪ, ಮದ ಅಂದರೆ ದುರಹಂಕಾರ. ಅದನ್ನು ಒಳಗಿದೆ, ಅದನ್ನು ತೊಳಿಬೇಕಾಗಿತ್ತು. ನೀರು ಹಾಕಿ ಸೋಪ್ ಹಾಕಿ ಮೈಗೆ ಸ್ನಾನ ಮಾಡೋದಷ್ಟೇ ಅಲ್ಲ, ಮನಸ್ಸಿಗೂ ಸ್ನಾನ ಮಾಡಿಸಿ ಇದನ್ನೆಲ್ಲ ಬಿಡಬೇಕು ಅಂತಲೇ ಎಲ್ಲ ಭಕ್ತಿ ಸಾಹಿತ್ಯವೂ ಹೇಳುವಂಥದ್ದು. ಅದನ್ನು ಒಳಗೆ ತುಂಬಿಟ್ಕೊಂಡಿದ್ದಾರೆ. ಆದರೆ ಉದಯ ಕಾಲದಲ್ಲಿದ್ದು ಗಡಗಡ ನಡುಗುತ್ತಾ ಇವು ಚಳಿ ಎಲ್ಲ ನಮ್ಮಲ್ಲಿ ಬೇಸಿಗೆ ಕಾಲ ಬಿಟ್ಟು ಮಿಕ್ಕಿದೆಲ್ಲ ಚಳಿಗಾಲ. ಈಗ ಬಿಡಿ ಬೆಂಗಳೂರು ಯಾಕೆ ಇಡೀ ಪ್ರಪಂಚದಾದ್ಯಂತ ಪ್ರವಾಹ ಮಳೆ ಅಂತ ಹೇಳಿ. ಈಗ ಇವತ್ತಿನ ಸ್ಥಿತಿಲಿ ನಾನು ಹೇಳ್ತಾ ಇದ್ದೀನಿ 2024 ಇದೆಲ್ಲ ಕಾಲಕ್ಕೂ ಅನ್ವಯಿಸಲ್ಲ. ಉದಯ ಕಾಲದಲ್ಲಿದ್ದು ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಗಡಗಡ ನಡುಗುತ್ತಾ ಚಳಿಲಿ ನಡುಕೊಂಡು ನದಿಯಲ್ಲಿ ಮಿದ್ದೆವೆದ್ದು ಹಿಗ್ಗುತ್ತಲ್ಲಿ. ನದಿಯಲ್ಲಿ ಸ್ನಾನ ಮಾಡೋದು ಪುಣ್ಯ ಕಾರ್ಯ ಅಂತ ಪಾರಂಪರಿಕವಾಗಿ ಬಂದಿದೆ. ಯಾವ ತೀರ್ಥಕ್ಷೇತ್ರಕ್ಕೆ ಹೋದರೂ ಅಲ್ಲೊಂದು ನದಿ ಇರುತ್ತೆ, ಆ ನದಿನಲ್ಲಿ ಸ್ನಾನ ಮಾಡಿಕೊಂಡೇ ಮಡಿ ಬಟ್ಟೆ ಹಾಕ್ಕೊಂಡೇ ದೇವ್ರನ್ನ ನೋಡಬೇಕು ಅಂತ ಸಾಮಾನ್ಯವಾದ ನಿಯಮ. ಎಲ್ಲರೂ ಪಾಲಿಸ್ತಾರೆ ಅಂತಲ್ಲ. ಇವರೇನು ಮಾಡಿದ್ದಾರೆ, ಬೆಳಗಿನ ಜಾವ ಚಳಿಲೆದ್ದು ನಡುಕೊಂಡು ನದಿಯಲ್ಲಿ ಸ್ನಾನ ಮಾಡಿದೆಪ್ಪ ನನಗೆ ಪುಣ್ಯ ಬಂದ್ಬಿಡ್ತು ಅಂದ್ಕೊಂಡು ಬದಿಯಲ್ಲಿದ್ದವರಿಗೆ ಆಶ್ಚರ್ಯವ ತೋರುತ್ತೆ. ಬದಿ ಇದ್ದರೆ ಪಕ್ಕದಲ್ಲಿದ್ದವ್ರಿಗೆ ಎಂಥ ಭಕ್ತರು ನೋಡ್ರಿ, ಇಷ್ಟು ಚಳಿನಲ್ಲಿದ್ದು ಬೆಳಗಾಗಿದ್ದು ಸ್ನಾನ ಮಾಡಿ ಗಡಗಡ ನಡ್ಕೊಂಡು ಬರ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಆದರೆ ಅವ್ರದ್ದು ಮಡಿಯಲ್ಲ, ಅದು ಭಕ್ತಿ ಅಲ್ಲ. ಯಾಕೆಂದರೆ ಅವ್ರಿಗೆ ಮದ, ಮತ್ಸರ, ಕ್ರೋಧ ಅವರು ಮನಸ್ಸಿನಲ್ಲಿ ತುಂಬಿದೆ. ಅದನ್ನು ಅವರು ಬಿಡಬೇಕು ಅನ್ನುವುದು ಈ 4 ಸಾಲುಗಳ ತಾತ್ಪರ್ಯ. ಇದೇ ಥರ ಕರದಲ್ಲಿ ಜಪಮಣಿ, ಬಾಯಲ್ಲಿ ಮಂತ್ರವು, ಅರಿವೆಯ ಮುಸುಕನು ಮೊರೆಗೆ ಹಾಕಿ ಪರಸತಿಯರವರ ರೂಪ ಮನದಲ್ಲಿ ಉಣಿಸುತ್ತಾ ಪರಮವೈರಾಗ್ಯಶಾಲಿ ಎನಿಸುವುದು. ನಾನು 3ನೇ ಸಾಲಿಗೆ ಮೊದಲರ್ಥ ಕೊಡ್ತಾ ಇದ್ದೀನಿ. ಯಾಕೆಂದರೆ ಅವರ ವಾಸ್ತವ ಸ್ಥಿತಿ ಹೇಗಿದೆ, ವಸ್ತುಸ್ಥಿತಿ ಏನಿದೆ, ರಿಯಾಲಿಟಿ ಏನು ಅಂದರೆ ಪರಸತಿಯರ ರೂಪ ಮನದಲ್ಲಿ ಉಣಿಸುತ್ತಾ. ಯಾವಾಗ ನೋಡಿದ್ರು ಇವರು ಸನ್ಯಾಸಿಗಳ ಥರ ವೈರಾಗ್ಯಶಾಲಿಗಳು ಅಂತ ಹೇಳಿಕೊಂಡು ಪರಸತಿಯರ ರೂಪ ಮನದಲ್ಲಿ ಉಣಿಸುತ್ತಾ. ಪರಸತಿ ಅಂದರೆ ಏನು, ಅದನ್ನು ತುಂಬ ಬಳಸ್ತಾರೆ ವಚನಕಾರರು, ಹರಿದಾಸರು ಕೂಡ. ತನ್ನ ಹೆಂಡತಿಯ ರೂಪವನ್ನು ಮನಸ್ಸಿನಲ್ಲಿ ನೆನೆಸ್ಕೊಂಡ್ರೆ ತಪ್ಪಿಲ್ಲ. ಅವಳು ಹೆಂಗಸಿತಾನೆ. ಅದೇ ಥರ ಇನ್ನೊಬ್ಬ ಹೆಂಗಸಿದೆಯಲ್ಲ, ಇನ್ನೊಬ್ಬ ಹೆಂಗಸು, ಅವಳು ಇನ್ಯಾರಿಗೂ ಹೆಂಡತಿ, ನೆನಪಿರಲಿ ಹಳೆ ಕಾಲ, ಅವಳು ಇನ್ಯಾರಿಗೂ ಹೆಂಡತಿ. ಅದರಿಂದ ಅವಳ ಸೌಂದರ್ಯವನ್ನು ನೆನೆಸ್ಕೊಂಡ್ರೆ ಏನಾಯಿತು ಅಂದರೆ ಪರಸತಿಯರ ರೂಪ, ನನ್ನ ಹೆಂಡತಿ ಅಲ್ಲದ್ದು, ನನ್ನದಲ್ಲದ್ದು. ಈಗ ಯಾರಿಗೋ ದೊಡ್ಡ ಮನೆ ಇದೆಯಪ್ಪ, ಇದು ಮಾಡಿ ಮನೆ, ತುಂಬ ದೊಡ್ಡ ಮನೆ, ಇಲ್ಲವೇ ಬೇಕಾಷ್ಟು ಜನ ಇದ್ದಾರೆ. ಅದನ್ನು ನೋಡಿಬಿಟ್ಟು ನಾವು ಆಹಾ ನಮ್ಮ ಮನೆ ಹೀಗಿದ್ರೆ ಹೇಗಿರ್ತಿತ್ತು, ಅದ್ಯಾಕೆ ಹಾಗೆ ಅನ್ಕೋಬೇಕು. ಒಂದು ಕೆಪಾಸಿಟಿ ಅಂತ ಬೇಕಲ್ವ, ಅಂಥ ಮನೆ ಕಟ್ಸೋದಕ್ಕೆ ಅವರಿಗೆ ಶಕ್ತಿ ಇದೆ, ಕಟ್ಸಿದ್ದಾರೆ. ನಮಗೇನು ಶಕ್ತಿ ಇದೆಯೋ ಅದನ್ನು ನಾವು ಕಟ್ಸಿದ್ದೀವಿ ತಾನೇ, ಅದು ನಮ್ಮ ಕೈಲಿ ಆಗಲ್ಲ ತಾನೇ. ಅದರಿಂದ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಇದು ಸಿದ್ಧಾಂತ ತಳಹದಿ, ಫೌಂಡೇಶನ್ ಇರೋದು ಎಲ್ಲ ಪರಸತಿ, ಪರಧನ, ಅದೇನೇನೇನೇನು ಬಳಸ್ತಾರಲ್ಲ ಅಲ್ಲೆಲ್ಲ ಇರುವ ಫೌಂಡೇಶನ್ ಇದೇನೆ ಅಷ್ಟೇ ಹೊರತು. ಈಗ ನಾನು ಸುಮ್ಮನೆ ಹೇಳ್ತೀನಿ, ಈಗ ಲಕ್ಷ್ಮೀ, ಸರಸ್ವತಿ ಇದೆಲ್ಲ ದೇವರ ಚಿತ್ರಗಳನ್ನು ಬರೀತಾರೆ. ರವಿವರ್ಮ ಬರೆದಿದ್ದ ಚಿತ್ರಗಳಿವೆ, ಫೇಮಸ್ ಪೇಂಟಿಸ್ಟು. ನೋಡಿದ್ರೆ ಪ್ರೀತಿ ಹುಟ್ಟೋ ಹಾಗೆ ಇದೆ, ನನಗಲ್ಲ ಗಂಡಸರಿಗೆ. ಅಂದರೆ ಪರಸತಿ ಅಲ್ವೇ, ಲಕ್ಷ್ಮೀ ಸರಸ್ವತಿ ಶಾಂತಂ ಪಾಪಂ. ಯಾಕೆ ಅಂದರೆ ಅದು ಮನಸ್ಸಿನ ಗುಣವೇ ಅದು, ಮನಸ್ಸಿನ ಗುಣವೇ ಅದು. ನನ್ನಲ್ಲಿ ಏನಿದೆ ಅದನ್ನು ಬಿಟ್ಟು ಬೇರೆ ಇದನ್ನು ನೋಡುವುದು ಮನಸ್ಸಿನ ಗುಣ. ಆದರೆ ವೈರಾಗ್ಯಶಾಲಿಗಳಿಗೆ ಅದು ಇರಬಾರ್ದು, ಅದನ್ನು ಅವರು ಕಂಟ್ರೋಲ್ ಮಾಡಬೇಕು ಅಂತನ್ನುವುದು ಸಿದ್ಧಾಂತ. ಅದರಿಂದ ಪರಸತಿಯರು ರೂಪ ಮನದಲ್ಲಿ ಉಣಿಸುತ್ತ ಮನಸ್ಸೊಳಗೆ ಎಡಗಡೆ ಮನೆ 7ನೇ ಮನೆಯವಳು ಎಷ್ಟು ಚೆನ್ನಾಗಲ್ವಾ, 7 ಗಂಟೆ ಎಂತ ಪುಣ್ಯವಂತ, ಬಲಗಡೆ ಅಲ್ಲಿ ಈ ಥರ ಯೋಚನೆ ಮಾಡ್ತಾ ಇರುವಾಗ ಕರದಲ್ಲಿ ಜಪಮಣಿ, ಕೈಯಲ್ಲಿ ಅದೇ 108 ರುದ್ರಾಕ್ಷಿ ಮಣಿಗಳನ್ನು ಪೋಣಿಸಿ ಮಾಡಿ ಮಧ್ಯೆ ಒಂದು ಗಂಟಿರುತ್ತೆ. ಆ ಗಂಟು ಬರೋವರೆಗೂ ನಾಮ ಜಪ. ಇವರೆಲ್ಲ ಹರಿದಾಸ ಆದ್ದರಿಂದ ಓಂ ವಿಷ್ಣುವೇ ನಮಃ, ಓಂ ಕೇಶವಾಯ ನಮಃ ಈ ಥರ ಹೇಳಬೇಕು ನಾವು. ಓಂ ನಮಃ ಶಿವಾಯ ಬೇಡ ಇಲ್ಲಿ ಅಂತ ಅಂದ್ಕೊಂಡು ಹೇಳ್ಕೊಂಡು ಆಯಿತು ಅಂದರೆ 108 ಒಂದು ಸಲ ಆಯಿತು. ಆ ಥರ ಅಂಥ ಲೆಕ್ಕಕ್ಕೆ ಅದು ಕರದಲ್ಲಿ ಜಪಮಣಿ ಇರೋದು. ಜಪಮಣಿ ಕರದಲ್ಲಿರೋದು ಲೆಕ್ಕ ಎಷ್ಟಾಯಿತು, 1000 ಆಯಿತಾ, 2000 ಆಯಿತಾ, ಇಷ್ಟಿಷ್ಟು ಅಂತಿದೆ. ಏನದು 11 ಅಂತಿದೆ, ಅಥವಾ 24 ಅಂತಿದೆ, ಅಥವಾ 28 ಅಂತಿದೆ, ಅಥವಾ 21 ಅಂತಿದೆ, 54 ಅಂತಿದೆ, 108 ಅಂತಿದೆ. ಅದಕ್ಕೆಲ್ಲ ಏನೋ ಒಂದು ಆಧ್ಯಾತ್ಮಿಕ ಅರ್ಥ ಇದೆ. ನಾವು ಸ್ವಲ್ಪ ನಿಘಂಟು ತೆಗೆದು ನೋಡಿದ್ರು ಗೊತ್ತಾಗೋಗುತ್ತೆ ಅರ್ಥ. ಸಾಮಾನ್ಯವಾಗಿ 108 ಅನ್ನೋದನ್ನು ನಾವು ಹೇಳ್ತೀವಿ. ಕರದಲ್ಲಿ ಜಪಮಣಿ, ಬಾಯಲ್ಲಿ ಮಂತ್ರವು. ಈಗ ಹೇಳಿದ್ನಲ್ಲ ಕೇಶವಾಯ ಸ್ವಾಹ, ವಿಷ್ಣುವೇ ಸ್ವಾಹ ಅಂತ. ಅದೇ
ಅರಿವೆಯ ಮುಸುಕನ್ನು ಮೋರೆಗೆ ಹಾಕಿ. ಅಂದರೆ ಇವನ ಮುಖದಲ್ಲಿ ಅವನಿಗೆ ವೈರಾಗ್ಯ ಭಾವ ಕಾಣಿಸ್ತಾ ಇಲ್ಲ. ಅದಕ್ಕೆ ಏನು ಮಾಡಿಬಿಟ್ಟಿದ್ದಾನೆ, ಆ ಪಂಚೆ ಸ್ನಾನ ಮಾಡ್ಕೊಂಡು ಬಂದಲ್ಲ, ಪಂಚೆ ತೆಳ್ಳಗಿದೆಯಲ್ಲ ಪಂಚೆ, ಅದನ್ನು ಮುಖಕ್ಕೆ ಮುಚ್ಕೊಂಡ್ಬಿಟ್ಟಿದ್ದಾನೆ. ಪೂರ್ತಿ ಮುಚ್ಕೊಂಡ್ಬಿಡೋದಲ್ಲ, ತಲೆ ಮೇಲಿಂದ ಸುಮಾರು ಮುಚ್ಕೊಂಡ್ರೆ ಮುಖದ ಎಷ್ಟೋ ಭಾಗ ಕಾಣಿಸೋದೇ ಇಲ್ಲ. ಅರಿವೆಯ ಮುಸುಕನ್ನು ಮೋರೆಗೆ ಹಾಕಿ, ಅದೇನೋ ತಲೆ ಮೇಲೆ ಬಟ್ಟೆ ಹಾಕ್ಕೊಳ್ಳೋದು ಒಂದು ಸಂಪ್ರದಾಯ ಎಲ್ಲರಲ್ಲೂ ಇದೆಯಲ್ಲ. ಎಷ್ಟೊಂದು ಜಾತಿಗಳು, ಎಷ್ಟೊಂದು ಧರ್ಮಗಳು, ಅದೇನೋ ತಲೆ ಮೇಲೆ ಬಟ್ಟೆ ಹಾಕ್ಕೊಳ್ಳೋದ್ರಲ್ಲಿ ಅದೇನು ಅರ್ಥ ಇದೆಯೋ, ಬಹುಶಃ ಕೂದಲನ್ನು ಕಾಣಿಸುವ ಹಾಗೆ ಇಟ್ಕೊಳ್ಬಾರ್ದು ಅಂತನ್ನುವುದು ಯಾವುದೋ ಒಂದು ಧರ್ಮದ ಸಂಪ್ರದಾಯ ಅಂತೆ. ಹೀಗೆ ಪರಮ ವೈರಾಗ್ಯಶಾಲಿ ಎನಿಸುವುದು ನೋಡೋರಿಗೆ, ಆಹಾ ಎಂಥ ಪರಮ ವೈರಾಗ್ಯಶಾಲಿಯಪ್ಪ, ಸ್ನಾನ ಮಾಡ್ಕೊಂಡು ಬಂದು ಜಪಮಣಿ ಹಿಡ್ಕೊಂಡು ಮಂತ್ರ ಹೇಳ್ಕೊಂಡು ತಲೆ ಮೇಲೆ ಬಟ್ಟೆ ಇಟ್ಕೊಂಡು ಧ್ಯಾನ ಮಾಡ್ತಾ ಇದ್ದಾನೆ ಅನಿಸ್ಬೇಕು. ಆದರೆ ಅವನು ಯೋಚನೆ ಮಾಡ್ತಿರೋದೇನು ಅಂದರೆ ಪರಸತಿಯರ ರೂಪವನ್ನು ಮನದಲ್ಲಿ ಧ್ಯಾನಿಸ್ತಿದ್ದಾನೆ. ಇಷ್ಟು ಅರ್ಥ ಈ ಪದ್ಯಕ್ಕೆ. ಬೂಟಕತನದಲ್ಲಿ ಬಹಳ ಬಕುತಿ ಮಾಡಿ ಸಾಟಿ ಇಲ್ಲವು ಎನೆಗೆಂದೆನಿಸಿ ನಾಟಕ ಸ್ತ್ರೀಯಂತೆ ಬಯಲಡಂಬವ ತೋರಿ ಊಟಕ್ಕೆ ಸಾಧನ ಮಾಡಿಕೊಂಬುದಿದು. ಮತ್ತು 3ನೇ ಸಾಲಿಗೆ ಹೋಗೋಣ. ನಾಟಕ ಸ್ತ್ರೀಯಂತೆ ಬಯಲಡಂಬವ ತೋರಿ ಅಂತ ಎಷ್ಟು ಚೆನ್ನಾಗಿ ಬರೀತಾರೆ ಪುರಂದರದಾಸರು. ಹೋಲಿಕೆಗಳನ್ನು ಹೇಗೆ ಕೊಡ್ತಾ ಇದ್ದಾರೆ ನೋಡಿ. ಆ ಲಯ ಇದೆ ನೋಡಿ. 3ನೇ ಸಾಲಿಗೆ ಇದು ಬರುವಂಥದ್ದು, 1ನೇ ಸಾಲಿಗೆ ಬೇರೆ ಇದೊಂದು ಬರುವಂಥದ್ದು. ನಾಟಕ ಸ್ತ್ರೀ ಅಂತ ಇಲ್ಲಿ ಆಗಿನ ಕಾಲದಲ್ಲಿ ಹೆಣ್ಮಕ್ಳು ನಾಟಕದಲ್ಲಿ ಭಾಗವಹಿಸ್ತಿದ್ರ ಡೌಟ್ ಇದೆ. ಮೊನ್ನೆ 100 ವರ್ಷದ ಹಿಂದೆ ರಾಜ್ಕುಮಾರ್ ಅವ್ರ ತಂದೆ ಮಾಡ್ತಿದ್ರಲ್ಲ, ಯಾರವರು, ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯ ಅವ್ರದ್ದೊಂದು ಕಂಪ್ನಿ ಇತ್ತು, ಗುಬ್ಬಿ ವೀರಣ್ಣ ಕಂಪ್ನಿ ಇತ್ತು, ಆಮೇಲೆ ಸುಬ್ಬಯ್ಯ ನಾಯ್ಡು ಕಂಪ್ನಿ ಅಂತ ಲೋಕೇಶ್ ಅವರ ತಜ್ಞದು, ಆಮೇಲೆ ಚಿಂದೋಡಿ ಲೀಲಾ ಅಂತ. ಆವಾಗೆಲ್ಲ ಚಿಂದೋಡಿ ಲೀಲಾವತಿ ಇದ್ರು ಸರಿ, ಆ ಕಾಲಕ್ಕೆ ಹೆಣ್ಮಕ್ಳು ನಾಟಕದೊಳಗೆ ಪ್ರವೇಶ ಮಾಡೋಕ್ಕಿಲ್ದಲೇ ಗಂಡಸರೇ ಹೆಂಗಸರ ಪಾಠನೂ ಮಾಡ್ತಾ ಇದ್ರಂತೆ. ನಾಗೇಂದ್ರ ರಾವ್ ಅಂತ ಇದ್ರು ಒಬ್ಬರು ಸಿನಿಮಾ ನಟ, ಅವ್ರು ಹೆಣ್ಮಕ್ಳು ಪಾಠ ಮಾಡ್ತಾ ಇದ್ರಂತೆ. ಹೆಣ್ಮಕ್ಳು ಅಂದರೆ ನಾಟಕದಲ್ಲಿ ಸ್ತ್ರೀ ತಾನೇ ಅವಳು ಅಲ್ಲ. ಯಾಕೆಂದರೆ 200ನೇ ಶತಮಾನ 15ನೇ ಶತಮಾನದಲ್ಲಿ ಬರೆದ ಪದ್ಯ ಆದ್ದರಿಂದ ನಾನು ಅಷ್ಟನ್ನು 500 ವರ್ಷದ ಹಿಂದೆ ಬರೆದಿದ್ದಾದ್ರಿಂದ 500-600 ವರ್ಷದ ಹಿಂದೆ. ನಾಟಕ ಸ್ತ್ರೀಯಂತೆ ಬಯಲಡಂಬವ ತೋರಿ. ಡಂಬ ಅಂತಂದ್ರೆ ಏನು? ಆಡಂಬರ ಒಂದರ್ಥ, ಆಮೇಲೆ ವಿಲಾಸ, ವೈಭವ, ಭಿನ್ನಾಣ, ಬೆಳಗು ಅಷ್ಟರ್ಥನೇ ಇಲ್ಲಿ ಕೊಡಬೇಕು. ಯಾಕೆಂದರೆ ಇದು ನಾಟಕ ಸ್ತ್ರೀಗೆ ಸಂಬಂಧಪಟ್ಟ ಪದಗಳಾದ್ದರಿಂದ. ಅವಳ ನಾಟಕದಲ್ಲಿ ವೈರಾಗ್ಯ ಏನೋ ವಯ್ಯಾರ ತೋರಿಸ್ತಾಳಲ್ಲ, ಅದು ನಿಜ ಅಲ್ಲ. ಆ್ಯಕ್ಚುಲಿ ಅವಳಿಗೆ ಹೊಟ್ಟೆ ಹಸ್ತಿರ್ಬಹುದು, ಆವಾಗ ತುಂಬ ಹೊಟ್ಟೆ ಹಸು ಇರ್ಬೋದು, ಆದರೂ ಅವಳು ಅಭಿನಯಿಸಬೇಕು, ಇಲ್ಲದೇ ಅವಳಿಗೆ ಸಂಬಳ ಸಿಗಲ್ಲ ಅವತ್ತಿಂದು. ಆಮೇಲೆ ಮನೆಯಲ್ಲಿ ಅವಳ ಮಗುಗೆ ಜ್ವರ ಬಂದಿರ್ಬೋದು. ಯಾವುದೋ ಹಿಂದಿ ಸಿನಿಮಾದಲ್ಲಿ ಈ ಥರ ಸೀನ್ ಇದೆ. ಮನೆಯಲ್ಲಿ ಅವಳ ಮಗುಗೆ ಜ್ವರ ಬಂದಿರಬಹುದು, ಆದರೂ ಅವಳು ನಾಟಕ ಮಾಡೋಕ್ಕೆ ಬಂದಿದ್ದಾಳೆ, ಯಾಕೆ ಹೊಟ್ಟೆಪಾಡು. ಆದ್ದರಿಂದ ಅದು ನಿಜ ಅಲ್ಲ. ಅವಳು ತೋರಿಸ್ತಾ ಇರೋ ವಯ್ಯಾರ ಇದೆಯಲ್ಲ, ಅದು ನಿಜ ಅಲ್ಲ, ಅದು ಡಂಬ. ಡಂಬ ಅಂದರೆ ಮೋಸ, ಸುಳ್ಳು. ಬಯಲಡಂಬವ ತೋರಿ. ಈ ನಾನು ಹೇಳ್ತಾ ಇರುವ ಗುಂಪಿಗೆ ಸೇರುವ ಅನೇಕ ಸ್ತ್ರೀಯರಿದ್ದಾರಲ್ಲ, ಯಾವ ಗುಂಪು ಅಂತ ಬಾಯ್ಬಿಟ್ಟು ನಾನೇನು ಪದಗಳನ್ನೇನು ಹೇಳಬೇಕಾದಿಲ್ಲ. ಪ್ರದರ್ಶಕ ಕಲೆ ಅಂತ ಹೀಗೊಂದು ದೊಡ್ಡ ಹೆಸರು ಕೊಟ್ಟಿದ್ದಾರೆ ಯೂನಿವರ್ಸಿಟಿಲಿ, ಒಂದು ಡಿಪಾರ್ಟ್ಮೆಂಟ್ ಕೂಡ ಅದು. ಅಂದರೆ ಅಲ್ಲಿ ನಾಟಕ ಮತ್ತು ಇದಕ್ಕೆ ನಾಟಕಕ್ಕೆ ಸಂಬಂಧಪಟ್ಟಿದ್ದ ಡಿಪಾರ್ಟ್ಮೆಂಟ್ ಅದು. ನಾಟಕ ಮತ್ತು ಶಾರ್ಟ್ ಫಿಲ್ಮು ಮತ್ತು ಯಕ್ಷಗಾನ ಈ ಥರ ಇಲ್ಲ, ಅದಕ್ಕೆ ಸಂಬಂಧಪಟ್ಟಿದ್ದು. ನಾಟಕ ಸ್ತ್ರೀಯಂತೆ ಬಯಲಡಂಬವ ತೋರಿ ಅವ್ರೇನು ಮಾಡ್ತಾರೆ, ಬೂಟಕತನದಲ್ಲಿ ಬಹಳ ಭಕ್ತಿ ಮಾಡಿ. ಬೂಟಕತನ ಅಂದರೂ ಮೋಸ ಅಂತಲೇ ಅರ್ಥ. ಬಹಳ ಭಕ್ತಿ ಮಾಡಿ, ತುಂಬ ಭಕ್ತಿ ಇದೆ ಅನ್ನೋ ಥರ ತೋರಿಸ್ಕೋತಾರೆ. ಸಾಟಿ ಇಲ್ಲವು ಎನಗೆಂದೆನಿಸಿ. ಸಾಟಿ ಅಂದರೆ ಸರಿ ಸಮಾನ ಅಂತ. ನಾನು ಯಾರೂ ಸಾಟಿ ಇಲ್ಲ ಅಂದರೆ ನನಗೆ ಸರಿ ಸಮಾನರಾದವರು ಯಾರೂ ಇಲ್ಲ ಅಂತನ್ನುವ ರೀತಿಯಲ್ಲಿ ಭಕ್ತಿ ಮಾಡಿ ನೋಡೋರ ಕಣ್ಣಿಗೆ ಅಯ್ಯೋ ತುಂಬ ದೊಡ್ಡ ಪರಮ ವೈರಾಗ್ಯಶಾಲಿಗಳಪ್ಪ, ಪರಮ ವೈರಾಗ್ಯಶಾಲಿ ಆಗಲೇ ಬಂದ, ಇವ್ರಿಗೆ ಸಾಟಿನೇ ಯಾರೂ ಇಲ್ಲ, ಇವರು ದೊಡ್ಡ ಭಕ್ತಿ ಮಾಡ್ತಾ ಇರೋರು ಅಂತ ಅನ್ನೋದು ಊಟಕ್ಕೆ ಸಾಧನ ಮಾಡಿಕೊಂಬೋದು. ಇದು ನಾನು ನಾಟಕ ಸ್ತ್ರೀ ಬಗ್ಗೆನೂ ಇದೇ ಮಾತನ್ನು ಹೇಳಿದೆ. ಇವನಷ್ಟೆಲ್ಲ ಆಟ ಕಟ್ತಾ ಇರೋದು ಯಾತಕ್ಕೆ ಅಂತಂದರೆ, ನಾಟಕದ ಸ್ತ್ರೀ ಯಾತಕ್ಕೋಸ್ಕರ ಮಾಡ್ತಾಳೆ ಅಂತ ಹೇಳಿದ್ನಲ್ಲ, ಈಗ ಹೊಟ್ಟೆಪಾಡಿಗೋಸ್ಕರ ಮಾಡ್ತಾಳೆ ಅಂತ ಹೇಳಿದೆ ಅಲ್ಲ, ಒಳಗಡೆ ಅವಳ ಮನಸ್ಸಿನಲ್ಲಿ ಆ ವಯ್ಯಾರದ ಭಾವನೆ ಇರೋದಿಲ್ಲ. ಅದಕ್ಕೆ ಬದಲಾಗಿ ದುಃಖ, ದುಮ್ಮಾನ, ಅಳು ಎಲ್ಲ ಇರುತ್ತೆ. ಅನೇಕ ರಂಗನಟಿಯರಿಗೆ ಸಂಬಂಧಪಟ್ಟ ಹಾಗೆ ನಾನು ಹೇಳ್ತಾ ಇರೋ ಮಾತು ನಿಜ. ಮರಾಠಿನಲ್ಲಿ ರಂಗನಟಿಯರ ಆತ್ಮಕಥೆ ಬರೆದಿದ್ದಾರೆ. ಸಿನಿಮಾ ಕೂಡ ಬಂದಿದೆ, ಭೂಮಿಕಾ ಅಂಥೇಳಿ, ಸ್ಮಿತಾ ಪಾಟೀಲ್ ಅನ್ನೋರು ಅಭಿನಯಿಸಿದ್ದು. ಅದೇ ಅದು ಮಾಧವಿ ಭಂಡಾರಿಯವರ ಆತ್ಮಕಥೆ ಕನ್ನಡಕ್ಕೆ ಅನುವಾದ ಆಗಿದೆ. ಈಗ ತುಂಬ ಬಂದುಬಿಟ್ಟಿದೆಯಂತೆ. ಮತ್ತು ಕನ್ನಡದಲ್ಲೂ ರಂಗಭೂಮಿ ಕಲಾವಿದರು ತುಂಬ ಬರೆದಿದ್ದಾರೆ. ಅವರು ತಮ್ಮ ಕಷ್ಟವನ್ನು ಬಿಚ್ಚಿಡೋದನ್ನು ನೋಡುವಾಗ ಮತ್ತು ಶೋಷಣೀಯಗೆ ಒಳಗಾಗಿರೋದನ್ನು ನೋಡುವಾಗ ತುಂಬ ದುಃಖ ಬರುತ್ತೆ. ಓದೋರಿಗೆ ದುಃಖ ಬರುತ್ತೆ ಅಂದಾಗ ಅಭಿನಯಿಸ್ತಾ ಇರೋ ಅವ್ರಿಗೆ ದುಃಖ ಇರೋದಿಲ್ವಾ? ಆದ್ದರಿಂದ
ಆದರೂ ಅವ್ರು ಯಾಕೆ ಮಾಡ್ತಾರೆ? ಊಟಕ್ಕೋಸ್ಕರ ಮಾಡ್ತಾ ಇರ್ತಾನೆ ಅವರು. ಅದೇ ಥರ ಇವನು ಮಾಡ್ತಿರೋದು ಊಟಕ್ಕೆ ಸಾಧನ ಮಾಡಿಕೊಂಬುದು. ಇದು ಊಟಕ್ಕೆ ಸಾಧನ ಇವನಿಗೆ ಹೇಗಾಗುತ್ತೆ? ಅವಳಿಗಾಗತ್ತೆ. ಸರಿ, ಅವಳು ವಯ್ಯಾರ ತೋರಿಸಿ ಡ್ಯಾನ್ಸ್ ಮಾಡಿದ್ದಕ್ಕೆ ಅವತ್ತಿನ ಸಂಬಳ ಅವ್ರಿಗೆ ಕೊಟ್ಟಲು. ಮನೆಗೆ ಹೋಗಿ ಜ್ವರದ ಮಗುನಾರು ನೋಡಲಿ, ಅವ್ರ ಹೊಟ್ಟೆನ ತುಂಬಿಸ್ಕೊಳ್ಳಿ, ಅವಳು ಹಣೆ ಬರೋದು ಅಂತ ಅನ್ನೋ ಥರ ಇದೆ ಪರಿಸ್ಥಿತಿ. ಇವನಿಗೆ ಹೇಗೆ ಊಟಕ್ಕೆ ಸಾಧನ ಅಂದರೆ ಇವನು ಕೂತ್ಕೊಂಡು ಮಾಡ್ತಾ ಇರೋದನ್ನ ನೋಡಿ ಯಾರು ಬಂದು ಇವನನ್ನು ಮನೆಗೆ, ಸ್ವಾಮಿ ಇವತ್ತು ನಮ್ಮ ಮನೆಗೆ ಊಟಕ್ಕೆ ಬನ್ನಿ, ಏಕೆಂದರೆ ನಾವು ಒಬ್ರಿಗೆ ಊಟ ಹಾಕ್ತೀವಿ ಅಂತ ಹೇಳಿ ಒಂದು ವ್ರತ ತಗೊಂಡಿದ್ದೀವಿ ಅಂತ ಹೇಳ್ತಾರೆ. ಅಥವಾ ಒಂದು ಬಾಳೆ ಎಲೆ ಮೇಲೆ ಅಡುಗೆನ ಬಡಿಸ್ಬಿಟ್ಟು ಅದನ್ನು ಎಡೆ ಅಂತ ಕರೀತಾರೆ. ಯಾರೋ ಬ್ರಾಹ್ಮಣನಿಗೆ ಹಾಕಿ ಅಂತ ಅವ್ರಿಗೆ ಯಾರೋ ಹೇಳಿರ್ತಾರೆ, ಅದನ್ನ ತಗೊಂಬಂದು ಇವ್ರ ಮುಂದೆ ಇಟ್ಬಿಡ್ತಾರೆ. ಪಾಯಸ, ಕಜ್ಜಾಯ ಎಲ್ಲ ಚೆನ್ನಾಗಿರೋ ಒಳ್ಳೆ ಊಟ. ಅದು ಊಟ ಸಿಕ್ತಲ್ಲ, ಇಷ್ಟೆಲ್ಲ ಮಾಡಿದ್ದಕ್ಕೆ ಊಟ ಸಿಕ್ತಲ್ಲ. ಊಟಕ್ಕೆ ಸಾಧನ ಆಗಬೇಕು, ಸಾಧನೆ ಅಲ್ಲ ಅದು, ಅಲ್ವಾ? ಒಂದು ಪದ್ಯ ಬಿಟ್ಟು ಹೋಗಿದೆಯಾ? ನನಗೆ ಈಗ ಇಲ್ಲೆಲ್ಲೋ ತಪ್ಪೋದ್ದೆ ಅಲ್ವೇ? ಸಾರಿ, ನನಗೆ ಈಗೇನು ಮಾಡಿದ್ದೀನಿ ನಾನು ಹೇಳ್ತೀನಿ ತಡೀರಿ. ಉದಯ ಕಾಲದಲ್ಲೆದ್ದು ಗಡಗಡ ನಡುಗುತ್ತಾ ಮೊದಲನೇ ಪದ್ಯ, ಕರದಲ್ಲಿ ಜಪಮಣಿ ಬಾಯಲ್ಲಿ ಮಂತ್ರವು ಎರಡನೇದು, ಬುಟಕತನದಲ್ಲಿಗಿಂತ ಮುಂಚೆ ಕಂಚುಗಾರನ ಬಿಡಾರದ ಅಂದದಲ್ಲಿ. ನನಗಲ್ಲಿ ಬಿಡಾರದ ಇಲ್ಲೊಂದು ತಪ್ಪಂತ ನೋಡಿ. ಸಾಧನ, ಊಟಕ್ಕೆ ಸಾಧನ ಅಂದರೆ ದಾರಿ ಅಂತ, ಸಾಧನೆ ಇರಲಿ, ಸಾಧನೆ ಅಂತಲೇ ಅರ್ಥ ಹೇಳ್ಬೋದು, ಆದರೆ ಇಲ್ಲಿ ಮಾಡೋಕ್ಕಲ್ಲ. ಓಹೋ, ಸ್ವಲ್ಪ ಮೈಮರು ಜಾಸ್ತಿ ಆಗಿದೆ. ಅಥವಾ ಇದು PDF ಅದರಿಂದ ಹಿಂದೆ ಮುಂದೆ ಹೋಗುತ್ತಾ? ಇಲ್ಲ, ನಾನು ಕೈ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಹೋಗೋಣ. ಯಾವುದಕ್ಕೆ? 3ನೇ ಪದ್ಯಕ್ಕೆ. ಏಕೆಂದರೆ 4ನೇದು ಮಾಡಿಬಿಟ್ಟಿದ್ದೀನಿ. 3ನೇದು ಮಾಡಿಬಿಟ್ಟು ಆಮೇಲೆ ಕೊನೆ ಪದ್ಯಕ್ಕೆ ಹೋಗೋಣ. ಈ ಥರ ಆಗುತ್ತೆ ಕ್ಲಾಸ್ನಲ್ಲಿ ಪಾಠ ಮಾಡುವಾಗಲೂ ಆಗುತ್ತೆ. ವಿದ್ಯಾರ್ಥಿಗಳು ಒಳ್ಳೆಯವರು, ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಕಂಚುಗಾರನ ಬಿಡಾರದಂದದಲ್ಲಿ ಆಗಬೇಕು. ಬಿಡಾರದಿಂದಲಿ ಅಂದರೆ ಆಗಲ್ಲ ಅಂತಲೇ ನಾನು ಆವಾಗಲೇ ಓದುವಾಗ ಹೇಳಿದ್ದು. ಕಂಚುಗಾರನ, ಬಿಡಾರ ಅಂದರೆ ಮನೆ, ಕಂಚುಗಾರ ಅವನು ಕಂಚಿನ ಕೆಲಸ ಮಾಡೋನು. ಅವನ ಮನೇಲಿ ಏನಿರುತ್ತೆ? ಬರೀ ಕಂಚಿನ ಸಾಮಾನು, ಕಂಚಿಗೆ ಸಂಬಂಧಪಟ್ಟಿದ್ದಿರುತ್ತೆ. ಕಂಚು ಅನ್ನೋದೊಂದು ಏನದು, ಏನು ಮೆಟಲ್ ಅಲ್ವಾ? ಏನು ಹೇಳ್ತಾರೆ ಅದಕ್ಕೆ? ಲೋಹ. ಕಂಚು ಅನ್ನೋದೊಂದು ಲೋಹ, ಹಿತ್ತಾಳೆ ಒಂದು ಲೋಹ, ಚಿನ್ನ ಒಂದು ಲೋಹ, ಬೆಳ್ಳಿ ಒಂದು ಲೋಹ, ಮ್ಯಾಂಗನೀಸ್, ಅದರು ಎಲ್ಲವೂ ಲೋಹಗಳೇ. ಅದರಲ್ಲಿ ಆ ಲೋಹಗಳಲ್ಲಿ ನಾವು ಭೇದ ಭಾವ ಮಾಡಿಕೊಂಡು ಒಂದೊಂದಕ್ಕೊಂದೊಂದು ಬೆಲೆ ಇಟ್ಕೊಂಡು ನಾವು ಯಾವ್ಯಾವುದಕ್ಕೆ ಉಪಯೋಗಿಸ್ಬೇಕೋ ಅದಕ್ಕೆ ಉಪಯೋಗಿಸ್ತಾ ಇದ್ದೀವಿ. ಚಿನ್ನ ಉಪಯೋಗಿಸೋ ಜಾಗನೇ ಬೇರೆ, ಬೆಳ್ಳಿ ಉಪಯೋಗಿಸೋ ಜಾಗನೇ ಬೇರೆ ಅಲ್ಲ. ದೇಹದ ಮೇಲ್ಭಾಗದಲ್ಲಿ ಚಿನ್ನದ ಒಡವೆಗಳಿದ್ದರೆ ದೇಹದ ಕೆಳಭಾಗದಲ್ಲಿ ಬೆಳ್ಳಿ ಒಡವೆ ಯಾಕಿರಬೇಕು ಅನ್ನೋದಕ್ಕೊಂದು ಶಾಸ್ತ್ರ ಇದೆಯಂತೆ. ಅದರಲ್ಲೊಂದು ಶಾಸ್ತ್ರ, ಅದಕ್ಕೊಂದು ಒಂದೇನೋ ಕಾರಣ ಇದೆ. ಅದೇನೋ ಕೇಳಿದ್ದೆ ನಾನು. ಇವನು ಕಂಚುಗಾರ, ಇವನು ಮನೆ. ಬಿಡಾರ ಅಂದರೆ ಮನೆ. ಬಿಡಾರದ ಅಂದದಲ್ಲಿ ಅಂತ ಮಾಡಬೇಕು. ಬಿಡಾರದಿಂದಲಿ ಅಂದರೆ ಅರ್ಥ ಬರೋಲ್ಲ ಅಂತ ಕಾರಣ ಅಷ್ಟೇ. ಅವನು ಕಂಚು ಹಿತ್ತಾಳೆ ಪ್ರತಿಮೆಯ ನೆರಹಿ ಅಂದರೆ ಅವನ ಮನೆಯಲ್ಲಿ ಕಂಚು ಹಿತ್ತಾಳೆ ಪ್ರತಿಮೆಗಳು, ಕಂಚು ಹಿತ್ತಾಳೆ ತಾಮ್ರ ಮುರುಕುವೆ, ಸ್ವಲ್ಪ ವ್ಯತ್ಯಾಸ ಅಷ್ಟೇ. ಆ್ಯಕ್ಚುಲಿ ಕಂಚು ಅಂದರೆ ತಾಮ್ರ ಅಂತಲೇ ಅರ್ಥ. ಕಂಚು ತಾಮ್ರ ಎರಡೂ ಒಂದೇ. ಹಿತ್ತಾಳೆ ಹಳದಿಗಿರುತ್ತೆ, ಇದು ಸ್ವಲ್ಪ ಕೆಂಪು ಛಾಯೆ ಇರುತ್ತೆ ಅಷ್ಟೇ. ಮಿಂಚಬೇಕೆಂದು ಬಹುಜ್ಯೋತಿಗಳನ್ನೇ ಹಚ್ಚಿ, ಇಲ್ಲಿ 3ನೇ ಸಾಲಿಗೆ ಮೊದಲನೇ ಅರ್ಥ ಮಾಡಲೇ ಇಲ್ಲ ನಾನು. ಮರವು ಅಂತಲ್ಲ, ಬೇರೆ ಪದ್ಯಕ್ಕಿಂತ ಇದು ಬೇರೆ ಥರ ಇದೆ. ಕಂಚನ್ನು ಅವನು ಹುಣಸೆ ಹಣ್ಣು ಉಪ್ಪು ಹಾಕಿ ಹಿಂದೆ ತೊಳಿತಿದ್ದಿದ್ದೆ ಹಾಗೆ. ಈಗ ಏನೇನೋ ಬಂದಿದೆ ಬಿಡಿ. ಹುಣಸೆ ಹಣ್ಣು ಉಪ್ಪು ಹಾಕಿ ಚೆನ್ನಾಗಿ ತೊಳೆದ್ಬಿಟ್ರೆ ಏನು ಹೊಳೆಯುತ್ತೆ ಗೊತ್ತಾ? ಚೆನ್ನಾಗಿ ನೀರು ಹೊಳೆಯುತ್ತೆ. ಕಂಚು ಅಂದರೆ ತಾಮ್ರ, ಫಳ ಹೊಳೆಯುತ್ತೆ. ಬೇಕಷ್ಟು ಅಡ್ವರ್ಟೈಸ್ಮೆಂಟ್ ಬಂದಿವೆ. ಅದು ಏನೇನೋ ಹಾಕಿದ್ರೆ ಎಷ್ಟು ಜನ ಹೊಳೆಯುತ್ತೆ ಅಂತೆಲ್ಲ ತೋರಿಸ್ತಾರೆ. ಅದ್ರ ಮುಂದೆ ದೀಪ ಹಚ್ಚಿಟ್ಬಿಟ್ರೆ ಬಹುಜ್ಯೋತಿಗಳನ್ನೇ ಹಣತೆ ಹಚ್ಚಿಟ್ಬಿಡ್ತಾನೆ. ಎಲ್ಲ ದೇವ್ರ ವಿಗ್ರಹಗಳು ಮಾರಾಟಕ್ಕಿಟ್ಟಿದ್ದಾನೆ ಅವನು. ಬಂದು ಕೊಂಡ್ಕೊಂಡು ಹೋಗಲಿ ಮನೆಯಲ್ಲಿ ಯಾರು ಪೂಜೆ ಮಾಡೋರು, ಅಥವಾ ದೇವಸ್ಥಾನದಲ್ಲೂ ಕಂಚಿನ ವಿಗ್ರಹ ಇಟ್ಟು ಪೂಜೆ ಮಾಡೋದು ಉಂಟಲ್ಲ. ದೊಡ್ಡ ವಿಗ್ರಹದ ಪಾದದ ಹತ್ತಿರ ಕಂಚಿನ ವಿಗ್ರಹಗಳನ್ನು ಇಟ್ಟಿರ್ತಾರೆ. ನೀವು ಗಮನಿಸಿ ದೇವಸ್ಥಾನಕ್ಕೆ ಹೋದರೆ. ಅಲ್ಲಿ ಇವನೇನು ಮಾಡಿದ್ದಾನೆ? ಮನೆಯಲ್ಲೇ ಜ್ಯೋತಿಗಳನ್ನು ಹಚ್ಚಿಟ್ಬಿಟ್ಟಿದ್ದಾನೆ. ಯಾಕೆ? ಮಿಂಚಬೇಕೆಂದು. ಮತ್ತೆ ಈಗ ವಾಸ್ತವವಾಗಿ ಒಂದು ಮೆಟಲ್ ಇದೆಯಲ್ಲ, ಏನು ಒಂದು ಲೋಹ ಅಂತ ಹೇಳ್ತಾ ಇದ್ದೀನಲ್ಲ, ಅದಕ್ಕೆ ಕೆಲವು ಆರೋಗ್ಯದ ದೃಷ್ಟಿಯಿಂದಲೋ, ಪೂಜೆಯ ದೃಷ್ಟಿಯಿಂದಲೋ, ಸಂಪ್ರದಾಯದ ದೃಷ್ಟಿಯಿಂದಲೋ, ಅಥವಾ ನಂಬಿಕೆಯ ದೃಷ್ಟಿಯಿಂದಲೋ ಒಂದು ಗುಣ ಇರುತ್ತೆ. ಒಂದು ಒಳ್ಳೆಯ ಗುಣ ಇರುತ್ತೆ. ಕೆಟ್ಟ ಗುಣ ಇರೋದೇ ಇಲ್ಲ. ಒಂದು ಒಳ್ಳೆಯ ಗುಣ ಇರುತ್ತೆ. ಅದು ಮೆಟಲ್ ಆದ್ದರಿಂದ ಅದನ್ನು ಹೇಳಿದ್ನಲ್ಲ, ಆಹಾರದಲ್ಲೂ ಮ್ಯಾಂಗನೀಸ್ ಇದೆ. ಯಾವುದೋ ಒಂದು ಫುಡ್, ಬಾಳೆಹಣ್ಣಲ್ಲಿ ತುಂಬ ಮ್ಯಾಂಗನೀಸ್ ಇದೆ ಅಂತ ಹೇಳ್ತಾರೆ. ಅಂದರೆ ಅದು ದೇಹಕ್ಕೆ ಬೇಕು, ಐರನ್ ಬೇಕು ದೇಹಕ್ಕೆ ಅಂತ ಹೇಳಿ. ನಮ್ಮ ಕಬ್ಬಣ ತಿನ್ನಕ್ಕಾಗತ್ತೆ? ಐರನ್ ಕಂಟೆಂಟ್ ಯಾವ ಆಹಾರದಲ್ಲಿದೆ ಅದನ್ನು ತಿಂತೀವಿ. ಆ ಥರನೇ ಈ ಮೆಟಲ್ಗಳಿವೆಯಲ್ಲ, ಇವಕ್ಕೆಲ್ಲ ಒಂದೊಂದು ಗುಣ ಇದೆ. ಆದರೆ ಅದನ್ನು ನಾವು ಮನುಷ್ಯರು ಏನು ಮಾಡ್ಕೊಳ್ತಾರೆ? ಅದನ್ನು ತಮ್ಮ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಳ್ತಾರೆ. ಅದನ್ನು ಒಂದು ಅಲೋಹ ಏನಿದೆ, ಚಿನ್ನ ಅನ್ನುವ ಲೋಹವನ್ನು ತೆಗೆದರೆ ಅದರಿಂದ ಒಡವೆಗಳನ್ನು ಮಾಡಿ ಬಹುಬೆಲೆ ಇಟ್ಟು ಮಾರಿ ದುಡ್ಡು ಮಾಡ್ಕೊಳ್ಳೋದು, ಮತ್ತು ಮೈ ಮೇಲೆ ಹೇರ್ಕೊಂಡು ಅಲಂಕಾರಕ್ಕೆ ತಿರುಗೋದು,
ಅದು ತಮ್ಮ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಳ್ಳೋದು, ಬೆಳ್ಳಿನೂ ಅದಕ್ಕೆ ಹಾಗೇ ಉಪಯೋಗಿಸ್ಕೊಳ್ಳೋದು. ಹಾಗೆ ಈ ಹಿತ್ತಾಳೆ ಪಾತ್ರೆನ ಕೆಲವಕ್ಕೆ ಉಪಯೋಗಿಸ್ಕೊಳ್ಳೋದು, ಮತ್ತು ಕಂಚಿನ ಪಾತ್ರೆನ ಅಥವಾ ಪ್ರತಿಮೆಗಳನ್ನು ಕೆಲವಕ್ಕೆ ಉಪಯೋಗಿಸ್ಕೊಳ್ಳೋದು. ನಾನು ಒಂದು ಹಿತ್ತಾಳೆ ಇದು ಗಟ್ಟಿ ಇರೋಂತಹ ಶಿವಲಿಂಗ ತಂದೆ. ಏನೋ ಶಾಸ್ತ್ರದಲ್ಲಿ ಬರ್ತಿತ್ತು, ಗಟ್ಟಿ ಇರೋ ಹಿತ್ತಾಳೆ ಶಿವಲಿಂಗ ತಂದು ಸಾಯಂಕಾಲ 6 ಗಂಟೆಗೆ ಸರಿಯಾಗಿ ಅದರ ಮೇಲೆ ಕನಕಾಂಬರದ ಹೂವು ಹಾಕಬೇಕು ಅಂತ. ಅದೇನೋ ಆಗುತ್ತೆ, ಅದೇನಾಗುತ್ತೆ ಅನ್ನೋದು ಬೇಡ, ಅದಂತ ಹುಡ್ಕೊಂಡು ಹೋಗಿದ್ದೆ ನಾನು. ಪುಟಾಣಿ ಇದು ಇಷ್ಟು ದಪ್ಪ ಇದೆ, ಅದು ಒಂದು ಸಣ್ಣ ಈರುಳ್ಳಿ ದಪ್ಪ ಇದೆ, ಇದು 100 ರೂಪಾಯಿ ಅದಕ್ಕೆ ಬೆಲೆ ಇದೆ. ಅದಕ್ಕೆ ಕಂಚು ಹಿತ್ತಾಳೆಗೂ ಬೆಲೆ ಇದೆ. ಹಿತ್ತಾಳೆ ತುಂಬ ತುಂಬ ಬೆಲೆ ಅಂತೆ ಹಿತ್ತಾಳೆ ಈಗ. ಆದರೆ ಇವನು ಈ ದೇವರ ವಿಗ್ರಹಗಳನ್ನು ಮಾಡಿಟ್ಟಿರೋದು ಯಾರಾದರೂ ಬಂದು ಕೊಂಡ್ಕೊಂಡು ಹೋಗಲಿ ಅಂತ. ಅದಕ್ಕಾಗಿ ಇದಕ್ಕೆ ಹುಣಸೆಹಣ್ಣು ಉಪ್ಪ ಚೆನ್ನಾಗಿ ಬೆಳಗಿದ್ದಾನೆ, ಮತ್ತು ಅಷ್ಟೇ ಸಾಲದು, ಹೊಳಿಬೇಕಲ್ಲ, ದೀಪಗಳನ್ನು ಹಚ್ಚಿಟ್ಟಿದ್ದಾನೆ ಅಂತ. ಬೇರೆ ಪದ್ಯಗಳಿಗೂ ಈ ಪದ್ಯಕ್ಕೂ ಒಂದು ಸ್ವಲ್ಪ ವ್ಯತ್ಯಾಸ ಇದೆ. ಬೇರೆದರಲ್ಲಿ ನಾನು ಸ್ಪಷ್ಟವಾಗಿ ಅದು ಹೊಟ್ಟೆ ತುಂಬೋದಕ್ಕೆ ಮಾಡಿಕೊಂಡ ಸಾಧನ ಅನ್ನುವುದನ್ನು ವಿವರಿಸ್ಬೋದು. ಆದರೆ ಇಲ್ಲಿ ಸ್ವಲ್ಪ ಕಷ್ಟ ಇದೆ. ಇದು ವಂಚಕತನ ಅಂತಾರೆ. ಇದು ವಂಚಕತನ ಹೇಗಾಗುತ್ತೆ? ಅವನ ಕೆಲಸನೇ ಅದು. ಅವನು ಕಂಚುಗಾರ ಅಲ್ಲಲ್ಲ. ಕಂಚುಗಾರನ ಬಗ್ಗೆ ಹೇಳ್ತಾ ಇಲ್ಲ ಇವರು ಹೇಳ್ತಿರೋದು ಮೋಸದಿಂದ ಭಕ್ತಿಯನ್ನು ಮಾಡಿ ಹೊಟ್ಟೆ ಹೊರ್ಕೊಳ್ಳುವವರಿಗೆ ಕೊಡ್ತಾ ಇರುವಂತಹ ಹೋಲಿಕೆಗಳು ಎಲ್ಲ ಅಂತ ತಗೋಬೇಕು. ಇಲ್ಲ ಅಂದರೆ ಆ ಪದ್ಯಕ್ಕೆ ಅರ್ಥ ಹೇಳೋದು ಕಷ್ಟ ಆಗುತ್ತೆ. ಮುಂದಿನ ಪದ್ಯ ಆಗಿದೆ. ಆ್ಯಕ್ಚುಲಿ 3ನೇ ಪದ್ಯ ಈಗ ನಾನು ಬಿಟ್ಬಿಟ್ಟಿದ್ನಲ್ಲ, ಅದೇ ತುಂಬ ಮುಖ್ಯವಾದದ್ದು. ಸ್ವಲ್ಪ ಬೇರೆ ಆಗಿ ನಿಲ್ಲುತ್ತೆ ನೋಡಿ ಅದು. ಇದನ್ನೆಲ್ಲ ಹರಿದಾಸರು ಅವಾಗವಾಗ ಮಾಡ್ತಾಯಿದ್ರು. ಸುಳಾದಿ, ಉಗಾಬೋಗ, ಬೇರೆ ಬೇರೆ ಪ್ರಯೋಗಗಳನ್ನೆಲ್ಲ ಮಾಡ್ತಾಯಿದ್ರು. ಕನಕದಾಸರ ಭಾಳ ಫೇಮಸ್ ಪದ್ಯವನ್ನು ನಾನು ಪಾಠ ಮಾಡಿದ್ದೀನಿ, ಅದು ನಿಮಗಿದೆ. ನೀ ಮಾಯೊಳಗೋ ನಿನ್ನೊಳು ಮಾಯೋ ಅಂತ. ಈಗ ಕೊನೆ ಪದ್ಯಕ್ಕೆ ಬರ್ತಾಯಿದ್ದೀನಿ. ನಾನು ಎಂಬುದ ಬಿಟ್ಟು ಜ್ಞಾನಿಗಳೊಡನಾಡಿ ಏನಾದುದು ಹರಿಪ್ರೇರಣೆ ಎಂದು ಶ್ರೀನಿಧಿ ಪುರಂದರ ವಿಠಲರಾಯನನ್ನು ಕಾಣದೆ ಮಾಡಿದ ಕಾರ್ಯಗಳೆಲ್ಲ ಉದರ ವೈರಾಗ್ಯವಿದು. ಅಲ್ಲಿ ತಗೋಬೇಕು. ಆದ್ದರಿಂದ ನಾನು ಎಂಬುದ ಬಿಟ್ಟು ಜ್ಞಾನಿಗಳ ಒಡನಾಡಿ, ನಾನು ಅಹಂಕಾರನ ಮೊದಲು ಬಿಡಬೇಕು, ಜ್ಞಾನಿಗಳ ಜೊತೆಯಲ್ಲಿ ಒಡನಾಡಬೇಕು, ಸೇರಬೇಕು. ಏನಾದುದು ಹರಿಪ್ರೇರಣೆ ಎಂದು, ಅದು ಏನಾರಾಗಲಿ, ಇವತ್ತು ಊಟ ಸಿಗ್ತಾ ದೇವ್ರ ದಯ, ಹರಿಪ್ರೇರಣೆ ಸಿಗಲಿಲ್ವೇ ಹರಿಪ್ರೇರಣೆ ಅಂತ ಅಂದ್ಕೊಂಡು ಶ್ರೀನಿಧಿ ಪುರಂದರ ವಿಠಲರಾಯನನ್ನು, ಅದವರ ಅಂಕಿತ, ಪುರಂದರ ವಿಠಲ ಅನ್ನೋ ಅಂಕಿತ ಬಂದರೆ ಪುರಂದರದಾಸರದ್ದು ಅಂತ ಕಂಡುಹಿಡಿಯೋದಕ್ಕೋಸ್ಕರ ಅಂಕಿತ ವಚನಕಾರ್ಯ ಇಟ್ಕೊಳ್ತಿರ್ಲಿಲ್ವೇ. ಕಾಣದೆ ಮಾಡಿದ ಕಾರ್ಯಗಳೆಲ್ಲ, ಅವನನ್ನು ನೋಡಿದೆ ಮಾಡಿದ ಎಲ್ಲ ಕಾರ್ಯಗಳು ಉದರ ವೈರಾಗ್ಯವಿದು, ಪದುಮನಾಭನಲ್ಲಿ ಲೇಷ ಬಕುತಿ ಇಲ್ಲ ಅಂತ ಅದಕ್ಕೆ ಅರ್ಥವನ್ನು ನಾವು ಮಾಡಬೇಕು. ಅವರ ಇನ್ನೊಂದು ಕೀರ್ತನೆ ಇದೆ, ಒಪ್ಪನಯ್ಯ ಹರಿಮೆಚ್ಚನಯ್ಯ ಅಂತ. ಇದು ಕೂಡ ಅಷ್ಟೇ ತುಂಬ ಸುಲಭವಾಗಿರೋದ್ರಿಂದ ಒಮ್ಮೆ ಓದ್ಬಿಡೋಣ. ಒಪ್ಪನಯ್ಯ ಹರಿಮೆಚ್ಚನಯ್ಯ ಪಲ್ಲವಿ ಅಂತ. ಅಂದರೆ ಪಲ್ಲವಿ ಅಂತ ಅರ್ಥ ಮಾಡ್ಕೊಳ್ಳಿ. ಉತ್ತಮ ತಾನೆಂದುಕೊಂಡು ಉದಯ ಕಾಲದಲ್ಲಿ ಎದ್ದು ನಿತ್ಯ ನಿತ್ಯ ನೀರಿನೊಳಗೆ ಕಾಗೆ ಹಾಗೆ ಮುಳುಗುವವಗೆ, ಚರ್ಮದ ದೇಹಕ್ಕೆ ಗೋಪಿ ಚಂದನವ ತೊಡೆದುಕೊಂಡು ಎಮ್ಮೆಯ ರೋಗದ ಬರೆಯ ಹಾಗೆ ಅಡ್ಡಾತಿಡ್ಡ ಬರೆದ ಮನುಜಗೆ, ಮಾತಿನಲ್ಲಿ ಮತ್ಸರವು ಮನಸ್ಸಿನೊಳಗೆ ವಿಷದ ಗುಳಿಗೆ ಓತಿಯಂತೆ ಮರದ ಮೇಲೆ ನಮಸ್ಕಾರ ಮಾಡುವವಗೆ, ನಿಷ್ಠೆಯುಳ್ಳವ ತಾನೆಂದು ಪೆಟ್ಟಿಗೆ ಮುಂದಿಟ್ಟುಕೊಂಡು ಕೊಟ್ಟಿಗೆಯೊಳಗಿನ ಎತ್ತಿನಂತೆ ನುಡಿಸುವ ಗಂಟೆಯ ಶಬ್ದಕ್ಕೆ ಆತ ಏಕೋ ಭಾವ ಏಕೋ ಭಕ್ತಿ ಏಕನಿಷ್ಠೆಯಿಂದಲೇ ಬೇಕಾದಂಥ ಮುಕುತಿಯ ನೀಡುವ ಪುರಂದರ ವಿಠಲನ ಸ್ಮರಿಸದ ಮನುಜಗೆ. ಅಲ್ಲಿ ಹೇಳಿದ ಅನೇಕ ವಿಷಯಗಳು ಇಲ್ಲೂ ಬಂದವು. ಇದೇ ಸಮಸ್ಯೆ. ಅನುಭವ ಸಾಹಿತ್ಯ ಅಂತ ನಾವು ಕರಿತೀವಲ್ಲ, ನಿಮಗೂ ಅನುಭವ ಅಂತಲ್ಲೆಲ್ಲೂ ಇದೆಯಲ್ಲ. ಅನುಭವ ಸಾಹಿತ್ಯ ಅಂತ ಏನು ಕರಿತೀವಿ, ಅಲ್ಲಿ ಒಂದು ಪದ್ಯಕ್ಕೆ ಅರ್ಥ ಹೇಳುವಾಗ ತುಂಬ ಚೆನ್ನಾಗಿರುತ್ತೆ, ಆಹಾ ಆನಂದವಾಗಿ ಇರುತ್ತೆ. ಉದಾಹರಣೆ ಕೊಟ್ಟು 2ನೇ ಪದ್ಯಕ್ಕೆ ಹೋದಾಗ ಸೇಮ್ ಅದೇ ರಿಪೀಟ್ ಆಗುತ್ತೆ. ಅದೇ ಇನ್ನೇನು ಹೇಳೋಕ್ಕೆ ಸಾಧ್ಯ? ಅವ್ರಿಗೆ ಯಾವ ಥರ ಹೇಳಿದ್ರು ಅನುಭವವನ್ನು ಹೇಳಬೇಕು. 3ನೇ ಪದ್ಯಕ್ಕೆ ಹೋದರೂ ಹಾಗೆ ಏನಾಗುತ್ತೆ ಅಂದರೆ, ಒಟ್ಟಾಗಿ ನಾವು ಏನಾದ್ರು ಹೇಳಬಹುದೇ ಹೊರತು ಒಂದೊಂದೇ ಪದ್ಯಕ್ಕೆ ಏನರ್ಥ ಹೇಳ್ಬೋದು ಅಂದರೆ ಆ ಪದಗಳಿಗೆ ಅರ್ಥ ಹೇಳ್ಬೋದು. ಅಲ್ಲಿರೋದನ್ನು ಟೋಟಲ್ ಜಿಸ್ಟ್ ಅಂತೀವಲ್ಲ, ಹಾಗೆ ನಾವು ಗ್ರಹಿಸಬೇಕು. ಇಲ್ಲೂ ನೋಡಿ ಅದೇ ಬರುತ್ತೆ. ಒಪ್ಪನಯ್ಯ ಹರಿ ಮೆಚ್ಚನಯ್ಯ. ಯಾರಿಗೆ? ಯಾರನ್ನೊಪ್ಪಲ್ಲ. ಕೊನೆಯ ಸಾಲಕ್ಕೆ ಹೋಗ್ತೀನಿ. ಪುರಂದರ ವಿಠಲನ ಸ್ಮರಿಸದ ಮನುಜಗೆ ಒಪ್ಪನಯ್ಯ ಹರಿ ಮೆಚ್ಚನಯ್ಯ. ಹೀಗೆ ಬಂದ ಇದೆ ಇವರಿಗೆ. ಕೀರ್ತನೆ ಬರೆದ್ರೆ ಸುಮ್ಮನೆ ಏನೋ ಬರೆದು ಬಿಡಲಿಲ್ಲ ಅವರು. ಆ ಒಂದು ಈ ಕಳೆದ ಈ ಓದಿದ ಪದ್ಯ ಓದಿದ ದಾಟಿನೇ ಬೇರೆ, ರೀತಿಯೇ ಬೇರೆ, ಇದ್ರ ರೀತಿಯೇ ಬೇರೆ. ಅಲ್ಲಿ ಒಂದೊಂದು ಸಲ ಕೂತಂದೆ. ಇಲ್ಲಿ ನಾವು ಗದ್ದಿ ಥರ, ಅದು ತುಂಬ ಫೇಮಸ್ ಹಾಡೋದು ನಾನು ಅವಾಗ ಹೇಳಿದ್ದು. ಇದು ಉದರ ವೈರಾಗ್ಯದು, ಇದು ಉದರ ವೈರಾಗ್ಯವು ಇದು ಅನ್ನೋ ಪದ್ಯ. ಈ ಪದ್ಯದಲ್ಲಿ ಅಂಥ ಕಾವ್ಯದ ಗುಣಗಳಿಲ್ಲ.
ಆದರೆ ಹೇಳ್ತಾ ಇರೋ ಮಾತನ್ನಂತೂ ನಾವು ಗಮನಿಸಬೇಕು, ಎರಡಕ್ಕೂ ಆಶಯ ಒಂದೇ ಆಗಿರೋದು ಒಂದು ರೀತಿಯಿಂದ ಒಳ್ಳೆಯದು. ಎರಡನ್ನೂ ಸೇರಿಸಿ ಪ್ರಶ್ನೆ ಕೇಳಿದ್ರು ಒಂದೇ ಉತ್ತರ ಆಗುತ್ತೆ. ಉತ್ತಮ ತಾನು ಎಂದುಕೊಂಡು ಉದಯ ಕಾಲದಲ್ಲಿ ಎದ್ದು, ಇವನು ಅಷ್ಟೇ ಬೆಳಗಿನ ಜಾವ ಹೇಳ್ತಾನೆ ನಾನು ಉತ್ತಮ ಅಂದ್ಕೊಳ್ತಾನೆ. ನಿತ್ಯ ನಿತ್ಯ ನೀರಿನೊಳಗೆ ಮುಳುಗ್ತಾನೆ, ಹೇಗೆ ಕಾಗೆ ಹಾಗೆ ತೊಗೊಳೋಕೆ ಕಾಗೆಗೆ ಬಳಸೆ ಅಲ್ಲ. ನೀರಲ್ಲಿ ಮುಳುಗೋ ಹಕ್ಕಿಗಳೇ ಬೇರೆ, ನೀರಲ್ಲಿ ಮುಳುಗೋ ಹಕ್ಕಿಗಳು ಅಂತೀವಿ. ಇವರದ್ದೇ ಇನ್ನೊಂದು ಪದ್ಯ ನಾನು ಮಾಡಿದ್ದೆ, ಗುಂಡು ಮುಳುಗನ ಹಕ್ಕಿ ಅಂತ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೆಣು ಬಟ್ಟೆಗಾಗಿ ಅಂತ ಮಾಡಿ ಅದನ್ನು ಎಷ್ಟು ಚೆನ್ನಾಗಿ ಹಾಡ್ತಾರೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತ ತೋರಿಸಿದ್ದು ಕೂಡ ನಾನು ಕ್ಲಾಸ್ ರೂಮಲ್ಲಿ. ಕಾಗೆ ಹೋಗಿ ನೀರೊಳಗೆ ಮುಳುಗಿದ್ರೆ ಅದಕ್ಕೆ ಏನು ಬೆಲೆ? ಅದಕ್ಕೆ ಬಾಯಾರಿಕೆ ಆಗಿದೆ, ನೀರು ಕುಡಿಯೋಕೆ ಹೋಗಿದೆ. ನೀರು ಕಾಣ್ತಾ ಇಲ್ವ, ತಣ್ಣಗಿತ್ತಲ್ವಾ, ಒಂಚೂರು ಹೀಗೆ ಅಂದಿದೆ, ಒಂಚೂರು ಮುಳುಗಾಕಿದೆಪ್ಪ ಅಷ್ಟೇ. ಅದಕ್ಕೆ ದೇವ್ರಿಂದೇನು ಗೊತ್ತಾ ಕಾಗೆಗೆ? ಇವು ನಿಸರ್ಗದ ಪ್ರಾಣಿ ಪಕ್ಷಿಗಳವೆಲ್ಲ ಅಂತ ಮನುಷ್ಯ ಅಂದ್ಕೊಳ್ತಾನೆ. ಅದಕ್ಕೆ ಈ ಥರ ಉದಾಹರಣೆಗಳನ್ನು ಕೊಡೋದು. ಆ್ಯಕ್ಚುಲಿ ಕಾಗೆನ ನಾವು ಅಷ್ಟು ನಿಕೃಷ್ಟವಾಗಿ ಕಾಣಬಾರ್ದು. ಪುರಂದರದಾಸರು ಕಂಡಿದ್ದಾರೆ ಬಿಡಿ, ಇನ್ನು 600 ವರ್ಷದ ಹಿಂದೆ ಇದ್ದ ರೀತಿ ನೀತಿಗಳು ಆಲೋಚನೆಗಳೇ ಬೇರೆ. ಆದ್ದರಿಂದ ಈಗ ಎರಡನೇದು, ಚರ್ಮದ ದೇಹಕ್ಕೆ ಗೋಪಿಚಂದನವ ತೊಡೆದುಕೊಂಡು. ಇದು ದೇಹ, ನಮ್ಮ ದೇಹದ ಚರ್ಮ ಇದೆಯಲ್ಲ, ಇದು ಭಗವಂತ ಕೊಟ್ಟಿದ್ದು. ಇದು ಒಂದು ಇಂದ್ರಿಯಗಳಲ್ಲಿ ಒಂದು ಕೂಡ, ಸ್ಪರ್ಶೇಂದ್ರಿಯ. ಇದು ಯಾವುದೋ ಬಣ್ಣ ಇದೆ, ಕಪ್ಪಗಿದೆಯೋ ಬೆಳಗಿದೆಯೋ ಹೇಗಿದೆಯೋ ಹಾಗಿದೆಯೋ, ಅದಕ್ಕೆ ಗೋಪಿಚಂದನ ಅಂಥೇಳಿ. ಗೋಪಿಚಂದನ ಅಂದರೆ ಏನು ಅಂತ ಈಗ ತೇಯ್ತಾರೆ, ಗಂಧ ತೇಯ್ತಾರೆ. ಇದು ಪೂಜಾ ದ್ರವ್ಯ ಕೂಡ. ಅದು ಹಿಂದೆಲ್ಲ ಅರಮನೆಯಲ್ಲಿ ಮೈಗೆ ಮುಖಕ್ಕೆಲ್ಲ ಬಳಕತ್ತಿದ್ದರಂತೆ. ದ್ರೌಪದಿಗೆ ಅದೇ ಕೆಲಸ ವಿರಾಟ್ ಪರ್ವದಲ್ಲಿ. ಮತ್ತೆ ಬಂದ್ಲು ದ್ರೌಪದಿ ವಿರಾಟ್ ಪರ್ವದಲ್ಲಿ. ವಿರಾಟ್ ರಾಯನ ಅರಮನೆಯಲ್ಲಿ ಅಜ್ಞಾತವಾಸ ಕಳೆದ್ರಲ್ಲ, ಹಂಗೆ ಗಟ್ಟಿ ಒಳ್ತಿ ಅಂತ ಗಂಧ ತೆಯ್ಯೋ ಕೆಲಸ ದ್ರೌಪದಿಗೆ. ಯಾಕಪ್ಪ ಇವಳು ಇಡೀ ದಿನ ಗಂಧ ತೆಯ್ಬೇಕಂದ್ರೆ ಅರಮನೆಯಲ್ಲಿರೋರೆಲ್ಲ ಕೈಗೆ ಮೈಗೆ ಮುಖಕ್ಕೆ ಎಲ್ಲ ಬಳಕತ್ತಿದ್ದರಂತೆ ಗಂಧನ. ಸುವಾಸನೆ ಒಂದು, ಬಣ್ಣ ಅಂತ. ಯಾವುದದು? ಶ್ರೀಗಂಧ. ಅದೇ ಥರ ಇನ್ನೊಂದು ಮರ ಇದೆ, ಶ್ರೀಗಂಧದ ಮರ ಅಂತ ಹೇಳ್ತೀವಿ. ನಾವು ಸಿನಿಮಾನೇ ಮಾಡಿಬಿಟ್ಟಿದ್ದಾರಲ್ಲ ಗಂಧದ ಗುಡಿ ಅಂತ. ಅದೇ ಥರ ಚಂದನದ ಮರ ಅಂತ. ಇದು ನವರಾತ್ರಿನಲ್ಲಿ ಬೊಂಬೆ ಕೂರಿಸ್ತಾರಲ್ಲ, ಚಂದನದ ಬೊಂಬೆ ಅಂತ. ಅದು ಕಪ್ಪು ಸ್ವಲ್ಪ, ಆದರೆ ತೆಯ್ದರೆ ಗಂಧ ಕಪ್ಪಗೆ ಬರಲ್ಲ, ಕೆಂಪಿಗೆ ಬರುತ್ತೆ, ಕೆಂಪು ಚಾಯಿ. ಇದಿನ್ನೂ ಸುವಾಸನೆ, ಇನ್ನೂ ಚೆನ್ನ. ಈ ಚಂದನನ ಮೈಗೆಲ್ಲ ಬಳ್ಕೊಂಡು, ಇವರು ಮೈಗೆಲ್ಲ ಬಳ್ಕೊಳ್ಳಲ್ಲ ಇವರು ಹರಿದಾಸರು ಅಥವಾ ಈ ಭಕ್ತರು. ಸುಮ್ಮನೆ ತೋಳ ಹತ್ರ 3 ಗೆರೆ, ಕೈ ಹತ್ರ 3 ಗೆರೆ, ಹಣೆ ಮೇಲೆ 3 ಗೆರೆ, ಕೆನ್ನೆ ಮೇಲೆ 3 ಗೆರೆ, ಏನು ಭುಜದ ಮೇಲೆ 3 ಗೆರೆ, ಆ ಥರ ಎಲ್ಲ ಏನೋ ಬಳ್ಕೊತಾರೆ. ಕೆಲವರು ವಿಭೂತಿ ಬಳ್ಕೊತಾರೆ, ಕೆಲವರು ಗೋಪಿಚಂದ್ರನ ಬಳ್ಕೊಳ್ತಾರೆ. ತೊಡೆದುಕೊಂಡು ಅಂದರೆ ಬಳ್ಕೊಂಡು, ಹಚ್ಕೊಂಡು. ಎಮ್ಮೆಯ ರೋಗದ ಬರೆಯ ಹಾಗೆ ಎಷ್ಟು ವ್ಯಂಗ್ಯ ಅಂದರೆ, ಎಮ್ಮೆಗೆ ರೋಗ ಬಂದರೆ ಬರೆ ಹಾಕ್ತಾರಂತ. ಅಯ್ಯಬ್ಬಾ ಪಾಪ. ಆ ರೋಗ ವಾಸಿ ಆಗಬೇಕು. ಅವ್ರಿಗೆ ಯಾರು ಗೊತ್ತು? ಎಮ್ಮೆ ಡಾಕ್ಟ್ರಿಗೆ ಗೊತ್ತು ಏನೇನು ಮಾಡಬೇಕು ಅಂತ. ಆಗಿನ ಕಾಲದ ಡಾಕ್ಟ್ರು, ಈಗಿನ ಕಾಲದಲ್ಲ, ವೆಟರ್ನರಿ ಡಾಕ್ಟ್ರಲ್ಲ. ಆಗಿನ ಕಾಲದಲ್ಲಿ ಎಮ್ಮೆಗೇನಾದ್ರು ರೋಗ ಬಂದರೆ ಬರೆ ಹಾಕ್ಬಿಡೋರಂತೆ, ಅದಕ್ಕೆ ವಾಸಿ ಆಗ್ಬಿಡೋದಂತೆ. ಆ ಥರ ಎಲ್ಲ ಮೂಢನಂಬಿಕೆಗಳಿವೆ, ಈಗಲೂ ಇವೆ. ಜ್ವರ ಬಂದರೆ ಬಳೆನ ಸುಟ್ಬಿಟ್ಟು ಕೆನ್ನೆ ಮೇಲೆ ಒಂದು ಹೀಗೆ ಸುಟ್ಬಿಟ್ರೆ ಹೋಗುತ್ತೆ ಅನ್ನೋ ನಂಬಿಕೆ ಈಗಲೂ ಇದೆ. ಅಡ್ಡ ತಿಡ್ಡ ಬರೆದ ಮನುಜಗೆ ಏನು ಇಲ್ಲ, ಪುರದರ ವಿಠಲನ ಸ್ಮರಿಸದ ಮನುಜ ಅಂತ ತೊಗೋಬೇಕಿಲ್ಲ. ಮಾತಿನಲ್ಲಿ ಮತ್ಸರವು, ಮನಸ್ಸಿನೊಳಗೆ ವಿಷದ ಗುಳಿಗೆ. ಯಾವಾಗ ಇನ್ನೊಬ್ಬರನ್ನ ಕಂಡು ಹೊಟ್ಟೆ ಕಿಚ್ಚು ಬಂತೋ ಅಲ್ಲಿ ವಿಷ ಬಿತ್ತು ಮನಸ್ಸಿನಲ್ಲಿ ಅಂತಲೇ ಅರ್ಥ. ಓತಿಯಂತೆ ಮರದ ಮೇಲೆ ನಮಸ್ಕಾರ ಮಾಡುವವರಿಗೆ. ಓತಿ ಅಂದ್ರೇನು? ಓತಿಕೇತ ಅಂತ. ಓತಿಕೇತ ಅಂದ್ರೇನು? ಹೆಂಟೆಗೊದ್ದ ಅಂದ್ರೇನು? ಅದೊಂದು ಸರೀಸೃಪಕದ ಜಾತಿಗೆ ಸೇರಿದ ಪ್ರಾಣಿ. ಕರ್ವಾಲೋ, ಪೂರ್ಣಚಂದ್ರ ತೇಜಸ್ವಿ ಅವರು ಕರ್ವಾಲೋ ಬಗ್ಗೆ ಯಾವ್ದಾರು ನಿಮಗೆ ಇದೆಯಲ್ಲ, ಕರ್ವಾಲೋ ಕಾದಂಬರಿ ಇಲ್ಲ, ಬಟ್ ಅದ್ರ ಬಗ್ಗೆ ಹೇಳದೇ ಇರೋರೇ ಇಲ್ಲ. ನೋಬೆಲ್ ಪ್ರಶಸ್ತಿ ಕೊಡಬೇಕಾಗಿತ್ತು ಅದಕ್ಕೆ, ಅಷ್ಟು ಚೆನ್ನಾಗಿದೆ ಅಂಥೇಳಿ. ಕರ್ವಾಲೋ ನಾನು ಪಾಠ ಮಾಡಿದ್ದೆ, 2 ವರ್ಷ ಮಾಡಿದ್ದೆ PUCಗೆ. ಅದು 4 ಸೆಕ್ಷನ್ಗೆ. ಓತಿಕ್ಯಾತ, ಮರದ ಮೇಲೆ ಹೋಗ್ತಾ ಇರುತ್ತೆ ನೋಡಿ ಓತಿಕ್ಯಾತ. ಓತಿಯಂತೆ ಮರದ ಮೇಲೆ ನಮಸ್ಕಾರ ಮಾಡುವ. ಓತಿಕ್ಯಾತ ನಮಸ್ಕಾರ ಮಾಡುತ್ತಾ? ಇಲ್ಲ, ಅದು 2 ಕೈ 2 ಕಾಲನ್ನು ಇಟ್ಕೊಂಡು ಮೂತಿನ ಮುಂದಕ್ಕೆ ಮಾಡ್ಕೊಂಡು ಮೇಲೆ ಹತ್ತುತ್ತಲ್ಲ ಮರದ ಮೇಲೆ, ಅದೇನೋ ಬೆಟ್ಟ ಹತ್ಕೊಂಡು ಕೈ ಮುಕ್ಕೊಂಡು ಬೆಟ್ಟ ಹತ್ತಾ ಇದೆ ಏನಂತ ಕಾಣಿಸುತ್ತೆ ಅಲ್ಲ, ಹಾಗೆ ಅಂದ್ಕೊಳ್ಳೋದು. ಇಕ್ಕಾಗೆ ಅಂದ್ಕೊಳ್ಳಿಲ್ವೇ? ಹಾಗೆ ಓತಿಯಂತೆ ಮರದ ಮೇಲೆ ನಮಸ್ಕಾರ ಮಾಡುವವಗೆ ಏನದು ಸ್ಮರಿಸದ ಮನುಜ. ಏಕೋ ಭಾವ ಇಲ್ಲ ಇವನಿಗೆ, ಏಕೋ ಭಕ್ತಿ ಇಲ್ಲ, ಏಕನಿಷ್ಠೆ. ಇದು ಯಾಕೆ ಏಕೋ ನಿಷ್ಠೆ ಅಂತ ಮಾಡಲಿಲ್ಲ? ಆದ್ದರಿಂದ ಪದಗಳ ವಿನ್ಯಾಸ ಇದೆಯಲ್ಲ, ಅದು ಭಾಷೆಯ ಜಾಯಮಾನವನ್ನು ಅನುಸರಿಸಿ ಆಗುತ್ತೆ. ಎಲ್ಲ ಸಂಸ್ಕೃತ ಪದಗಳೇ. ಏಕ ಸಂಸ್ಕೃತ, ಭಾವ ಸಂಸ್ಕೃತ, ಅಲ್ಲಿ ಸಂಧಿ ಆಗುತ್ತೆ. ಏಕೋ ಭಾವ ಗುಣಸಂಧಿ ಆಗ್ತಾಯಿದೆ. ಏಕೋ ಭಕ್ತಿ ಆಗುತ್ತೆ, ಏಕೋ ನಿಷ್ಠೆ ಆಗಲ್ಲ. ಎಲ್ಲಾಗುತ್ತೆ ಎಲ್ಲಾಗಲ್ಲ ಸಂಧಿ ಅನ್ನೋದಕ್ಕೊಂದು ನಿಯಮ ಇದೆ ಅಷ್ಟೇ. ಒಂದೇ ಭಾವ ಇರಬೇಕು, ಒಂದೇ ಭಕ್ತಿ ಇರಬೇಕು, ಒಂದೇ ನಿಷ್ಠೆ ಇರಬೇಕು. ಇಲ್ಲಿ ಬೇಕಾದಂಥ
ಮುಕುತಿಯೇ ನೀಡುವ ಪುರಂದರ ವಿಠಲನ ಸ್ಮರಿಸದ ಮನಸ್ಸು. ಪುರಂದರ ವಿಠಲನಲ್ಲಿ ಏಕಭಾವ, ಏಕನಿಷ್ಠೆ, ಏಕಭಕ್ತಿ ಇದ್ದರೆ ಅವನು ಮುಕ್ತಿನೇ ಕೊಟ್ಬಿಡ್ತಾನೆ. ಅಂಥ ಪುರಂದರ ವಿಠಲನ ಸ್ಮರಿಸದೆ ಈ ಎಲ್ಲ ಕೆಲಸ ಮಾಡ್ತಾರಲ್ಲ, ಕಾಗೆ ಮುಳುಗಿ ಹಾಕೋದು, ಕೋತಿ ಕ್ಯಾತಂತಾರೆ, ನಮಸ್ಕಾರ ಮಾಡೋದು, ಇವೆಲ್ಲ ಅಂಥೇಳಿ ಪುರಂದರದಾಸರ ಕೀರ್ತನೆಯಲ್ಲಿ ವೈಚಾರಿಕತೆ ಇದೆಯಾ ಅಂತ. ಅಲ್ಲ, ನಿಮಗೆ ಘಟಕ, ವೈಚಾರಿಕತೆ ಘಟಕ ಅನ್ನೋದನ್ನು ಮರಿಬಾರ್ದು. ಘಟಕ ಯಾವುದು ಅನ್ನೋದನ್ನು ಮರಿಬಾರ್ದು. ಯಾಕೆಂದರೆ ಅನುಭವದಲ್ಲೂ ಮತ್ತೆ ಕನಕದಾಸರ ಕೀರ್ತನೆ ಇದೆ, ಮತ್ತು ನಿಜಗುಣ ಶಿವಯೋಗಿ ಪದ್ಯ ಇದೆ, ಇಲ್ಲೂ ಇದೆ, ಇಲ್ಲೂ ಕನಕದಾಸರ ಕೀರ್ತನೆ ಇದೆ. ಆದ್ದರಿಂದ ಹರಿದಾಸರ ಕೀರ್ತನೆ ಆಗಲಿ ಮತ್ತು ವಚನಕಾರದ್ದು ಇದಾಗಲಿ ಅನುಭವದಲ್ಲಿ ಬೇರೆ ಥರ ಅರ್ಥ ಮಾಡಬೇಕು, ವೈಚಾರಿಕತೆಯಲ್ಲಿ ಬೇರೆ ಥರ ಅರ್ಥ ಮಾಡಬೇಕು. ಈಗ ಅಲ್ಲಮನ ವಚನ ನಾನು ವೈಚಾರಿಕತೆಯಿಂದ ಮಾಡಿದ್ದೇನಲ್ಲ, ಮತ್ತು ಇನ್ನೊಂದು ಕಡೆ ಅನುಭವ ಅಂತಿದೆ, ಅದು ನಾವು ಮಾಡಿರೋ ಪದ್ಯನೇನಾ ಅಥವಾ ಬೇರೆ ಪದ್ಯನ ಅಂತ ನೋಡಬೇಕು. ನೋಡಿ ಅದು ಬೇರೆ ಪದ್ಯ ಆಗಿದ್ದ ಪಕ್ಷದಲ್ಲಿ ಅದನ್ನು ಪಾಠ ಮಾಡಬೇಕಾಗತ್ತೆ. ನಾನು ಈಗಾಗಲೇ ಮಾಡಿರೋ ಪಾಠ ಆದರೆ ಇದು ನಿಮ್ಮ ಮಾಯೊಳಗೋ ನಿನ್ನೊಳು ಮಾಯೋ ಅದೆಲ್ಲ ಸರಿ ಇದೆ, ನಾವು ಮಾಡಿರೋದು ಸರಿ ಇದೆ. ಸೊ ಟೆಕ್ಸ್ಟು ನಿಮಗೆ ಬರಲಿಲ್ಲವಾಗಿ ಸ್ವಲ್ಪ ಗೊಂದಲ ಆಗಿದೆ. ಇಷ್ಟನ್ನು ನೀವು ಪುರಂದರದಾಸರ ಕೀರ್ತನೆಗಳ ಬಗ್ಗೆ ತಿಳ್ಕೊಂಡ್ರೆ ಸಾಕು.